ಕೈಲ್ಪೊಳ್ದು ಅನ್ನುವಂಥದ್ದು ಈ ಮಣ್ಣಿನ ಒಂದು ಸೊಗಡನ್ನ, ಈ ಮಣ್ಣಿನ ಅಸ್ಮಿತೆಯನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ಹಬ್ಬ. ಯಾವಾಗ ಅದರ ಅಭಿಮಾನ ಮತ್ತೆ ಅದರ ಆಚರಣೆಗಳು ಕಡಿಮೆ ಆಗತ್ತೆ, ಅವತ್ತಿಗೆ ಅದರ ಅಸ್ತಿತ್ವಕ್ಕೆ ಕೂಡ ಧಕ್ಕೆ ಬರ್ತದೆ. ಇದು ಕೊಡವ ಸಂಸ್ಕೃತಿಯಲ್ಲಿ ಕೂಡ ಅಗಾಧವಾಗಿ ಆಗಿರುವಂಥದ್ದು. ಅಂದರೆ ಕೊಡಗು ಅನ್ನುವಂಥದ್ದು ಒಂದು 5 ತಾಲೂಕುಗಳ ಒಂದು ಚೌಕಟ್ಟು ಸಣ್ಣ ಜಿಲ್ಲೆಯಾಗಿ ನೋಡ್ತಾ ಇದ್ದೀವಿ. ಇದಲ್ಲ ಕೊಡಗು. ಕಾಲೂರಲ್ಲಿ ಕೂಡ ವಿಭಿನ್ನ ಆಚರಣೆ. ಮುತ್ತುನಾಡು ಮತ್ತೆ ಪೊರಮಲೆನಾಡು ಅಂತ ಗಾಳಿಬೀಡು ಮತ್ತೆ ಕಾಲೂರು ಭಾಗದಲ್ಲಿ ಅವರ ಆಯುಧ ಪೂಜೆಯೇ ಬೇರೆ. ಅವರು ಬೇಟೆಗೆ ಹೋಗುವಂಥದ್ದು, ಕಾಡು ಪ್ರಾಣಿಗಳನ್ನ ಕಾಡಿಗೆ ಅಟ್ಟಿಸ್ಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹೋದಾಗ ಕೊಂದ ಪಾಪ ತಿಂದು ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಸಿಕ್ಕಿದನ್ನು ಕೊಂದು ತಿಂದಿದ್ದು ಇದೆ. ಇತರ ದನಗಳಿಗೆ ಅವತ್ತು ಎರ್ರಾಬಿರಿ ಉಜ್ಜಿ ತೊಳಿತೀವಿ ದನಗಳನ್ನು. ಕೊಡವ ಅನ್ನುವಂಥದ್ದು ಕೇವಲ ಒಂದು ಜನಾಂಗ ಅಲ್ಲ, ಕೊಡವ ಅನ್ನುವಂಥದ್ದು ಒಂದು ಜಾತಿನೂ ಅಲ್ಲ, ಕೊಡವ ಅನ್ನುವಂಥದ್ದು ಒಂದು ಭಾಷೆಯೂ ಅಲ್ಲ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಮಳೆ ಜೋರು ಕಡಿಮೆ ಆಗ್ತಾ ಇದೆ, ಆದರೆ ಮಳೆ ನಿಲ್ತಾ ಇಲ್ಲ. ಹಾಗಿದ್ರೆ ಏನಂತೆ, ಹಬ್ಬಗಳ ಸಾಲು ಶುರುವಾಗಿದೆ. ಒಂದಿಲ್ಲ ಒಂದು ಹಬ್ಬ ಬ್ಯಾಕ್ ಟು ಬ್ಯಾಕ್ ಬರ್ತಾನೇ ಇದೆ. ಅದರಲ್ಲೂ ಕೊಡಗಿನ ಜನರಿಗೆ ಬಹಳ ಮುಖ್ಯವಾದ ಹಬ್ಬ ಅಂತ ಹೇಳಿದ್ರೆ ಕೈಲ್ಪೋದ್ ಹಬ್ಬ ಆಚರಣೆ ಆಲ್ರೆಡಿ ಶುರುವಾಗಿದೆ. ಸಾರ್ವತ್ರಿಕವಾಗಿ ಸೆಪ್ಟೆಂಬರ್ 3ನೇ ತಾರೀಕು ಎಲ್ಲ ಕಡೆಗಳಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಇವತ್ತಿನ ಈ ಪಾಡ್ಕಾಸ್ಟ್ನಲ್ಲಿ ಕೈಲ್ಪೋದ್ ಹಬ್ಬದ ಕುರಿತಾಗಿಯೇ ಮಾತಾಡೋಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಬ್ಬದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು, ನಮಗೆ ಹಬ್ಬ ಅಂತ ಹೇಳಿದ್ರೆ ಈಗಿನ ಜನ್ರೇಷನ್ಗೆ ಯಾವ ರೀತಿ ಅಂತ ಹೇಳಿದ್ರೆ ಕೇವಲ ತಿನ್ನೋದು ಕುಡಿಯೋದು ಅನ್ನೋದಷ್ಟಕ್ಕೆ ಮಾತ್ರ ಬಿಂಬಿತವಾಗ್ತಾ ಇದೆ. ಆದರೆ ಪ್ರತಿಯೊಂದು ಹಬ್ಬದ ಹಿಂದಿನ ಮಹತ್ವ, ಉದ್ದೇಶ, ಆಚರಣೆಗಳು ಸಂಪೂರ್ಣ ಡಿಫ್ರೆಂಟ್ ಆಗಿರುತ್ತೆ. ಒಂದಕ್ಕೊಂದು ಮಹತ್ವ ಇದೆ. ಅಂದರೆ ಆ ಮಹತ್ವದ ಹೊರತಾಗಿ ಬೇರೆ ವಿಚಾರಗಳ ಕಡೆಗೆ ನಮ್ಮ ಆಸಕ್ತಿ ಹೋಗ್ತಾ ಇರುವಂಥದ್ದು. ಹಾಗಾಗಿ ಈ ಪಾಡ್ಕಾಸ್ಟ್ನಲ್ಲಿ, ಈ ಇನ್ ಆ್ಯಂಡ್ ಔಟ್ನಲ್ಲಿ ನಿಮಗೆ ಕೈಲ್ಪೋದ್ ಹಬ್ಬದ ಕುರಿತಾಗಿ ಮಹತ್ವವನ್ನು, ಅದರ ಹಿನ್ನೆಲೆಯನ್ನು, ಏನು ಎತ್ತ, ಯಾವ ರೀತಿ ಆಚರಣೆ ಇರುತ್ತೆ, ಎಲ್ಲದರ ಕುರಿತಾಗಿ ಮಾತಾಡೋಣ ಅಂತ ಬಂದಿದ್ದೇನೆ. ನನ್ನ ಜೊತೆಗೆ ಇವತ್ತು ಗೆಸ್ಟ್ ಚೇರ್ನಲ್ಲಿ ಚಾಮೇರ ದಿನೇಶ್ ಬೆಳ್ಳಿಯಪ್ಪ ಅವರಿದ್ದಾರೆ. ದಿನೇಶ್ ಬೆಳ್ಳಿಯಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಸೂಪರ್ ಸರ್. ಇವರು ಕೊಡವಮೇರ ಕೊಂಡಾಟ ಅನ್ನುವಂಥ ಸಂಘಟನೆಯನ್ನು ಕಟ್ಕೊಂಡು ಕೊಡವರ ಆಚಾರ ವಿಚಾರ, ಬೇರೆ ಬೇರೆ ವಿಷಯಗಳ ಕುರಿತಾಗಿ ಜನರಿಗೆ ತಿಳುವಳಿಕೆಯನ್ನು ಮೂಡಿಸುವಂತಹ, ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಗೆಸ್ಟ್ ಚೇರ್ನಲ್ಲಿದ್ದೀರಿ. ಹೇಗಾಗ್ತಾ ಇದೆ ಹಬ್ಬ ಆಚರಣೆ? ಮುಗೀತಾ? ಮಳೆ ಬೆಳೆ ಹೇಗಿದೆ? ಮಳೆ ಒಂದು ರೌಂಡಿಗೆ ಮುಗಿದಿಲ್ಲ ಅನ್ನೋ ಹಂತದಲ್ಲಿ ಇದ್ದೇವೆ. ಮುಗಿಯಿತು ಅನ್ನೋಷ್ಟು ಮತ್ತೆ ಶುರು ಆಗ್ತಾ ಇದೆ. ಹೌದು, ಈ ವರ್ಷದ ಮಳೆಗಾಲದ್ದು ಯಾವುದು ಕೂಡ ಒಂದು ಇಂಥಷ್ಟೇ. ಒಂದಷ್ಟು ವರ್ಷಗಳ ಹಿಂದೆ ಏನಾಗ್ತಿತ್ತು, ಮಳೆ ಬೇಸಿಗೆ ಚಳಿಗಾಲ ಎಲ್ಲದಕ್ಕೂ ಒಂದು ಕಾಲ ನಿರ್ಣಯ ಇರ್ತಿತ್ತು. ಅದು 2-3 ವರ್ಷದಿಂದ ಅದಿಲ್ಲ. ಇಂಥ ಕಾಲದಲ್ಲಿ ಮಳೆ ಬರುತ್ತೆ, ಇಂಥ ಕಾಲದಲ್ಲಿ ಬೇಸಿಗೆ ಇರುತ್ತೆ. ಈ ವರ್ಷದಲ್ಲಿ ಬೇಸಿಗೆನ ನೋಡಿದೆ ಕಡಿಮೆ, ಹೆಚ್ಚು ಮಳೆಗಾಲನೇ ಕಂಟಿನ್ಯೂ ಆಗ್ತಾ ಬಂದಿದೆ. ಬಹುಶಃ ಇವತ್ತೂ ಅದೇ ಆಗ್ತಾ ಇದೆ. ಇದ್ರ ಮಧ್ಯದಲ್ಲಿ ನಮ್ಮ ನಿತ್ಯ ಚಟುವಟಿಕೆಗಳು ಕೂಡ ನಡಿಬೇಕಾಗ್ತದೆ. ಅದೇ ರೀತಿಯಲ್ಲಿ ನೀವು ಹೇಳಿದಾಗೆ ಕೈಲ್ಪೊಳ್ದು ಅನ್ನುವಂಥದ್ದು ಈ ಮಣ್ಣಿನ ಒಂದು ಸೊಗಡನ್ನು, ಈ ಮಣ್ಣಿನ ಅಸ್ಮಿತೆಯನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಹಬ್ಬ. ಹೌದು. ಸೊ ಇದು ಬರೀ ಈ ಒಂದು ಸಮುದಾಯಕ್ಕೆ, ಒಂದು ಜನಾಂಗಕ್ಕೆ ಅಥವಾ ಒಂದು ಸಂಸ್ಕೃತಿಗೆ ಸೀಮಿತ ಅನ್ನೋದಕ್ಕಿಂತ ಇಡೀ ಕೊಡಗಿನ ಸಾಕಷ್ಟು ಸಮುದಾಯಗಳು ಕೂಡ ಈ ಹಬ್ಬವನ್ನು ಪರಸ್ಪರ ಆಚರಿಸ್ಕೊಂಡು ಶುಭಾಶಯಗಳನ್ನು ವಿನಿಮಯ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಸಂಪ್ರದಾಯದ ಒಳಗಡೆ ಸೇರ್ಕೊಂಡು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದು ಪುರಾತನ ಕಾಲದಿಂದನೂ ನಡೆದು ಬಂದಂಥ ಹಬ್ಬ. ಇದಕ್ಕೆ ಇಂತಿಷ್ಟೇ ವರ್ಷದಿಂದ ಮತ್ತು ಹೀಗೆ ಬಂತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕಾರಣ ಯಾಕೆಂದರೆ ಕೊಡಗು ಅನ್ನುವಂಥದ್ದು ಒಂದು ವಿಸ್ತಾರವಾದಂಥ ಒಂದು ಪ್ರದೇಶ. ಏನು ನಾವು ನೋಡ್ತಾ ಇದ್ದೀವಿ, ಒಂದು 5 ತಾಲೂಕುಗಳ ಒಂದು ಚೌಕಟ್ಟು ಸಣ್ಣ ಜಿಲ್ಲೆಯಾಗಿ ನೋಡ್ತಾ ಇದ್ದೀವಿ. ಇದಲ್ಲ ಕೊಡಗು ಅನ್ನುವಂಥದ್ದು ಒಂದಾನೊಂದು ಕಾಲದಲ್ಲಿ ದೇಶವಾಗಿದ್ದಂಥದ್ದು. ಆ ದೇಶ ಮತ್ತೆ ಆ ಒಂದು ಕ್ಷೀಣಿಸ್ತಾ ಬಂದು ಅದರ ಪ್ರಮಾಣ ಅಥವಾ ಸಂಖ್ಯೆ, ವ್ಯಾಪ್ತಿ ಅಥವಾ ಅದರ ಸಂಸ್ಕೃತಿ, ಯಾವುದೇ ಒಂದು ನಾಗರಿಕತೆ ಅಥವಾ ಯಾವುದೇ ಒಂದು ಜನಾಂಗೀಯ ಅಥವಾ ಧಾರ್ಮಿಕ ಹಿನ್ನೆಲೆ ಅದರ ಭಾಷೆ ಮತ್ತು ಸಂಸ್ಕೃತಿಯೊಳಗೆ ನಿಂತಿರುತ್ತೆ. ಯಾವಾಗ ಅದರ ಅಭಿಮಾನ ಮತ್ತು ಅದರ ಆಚರಣೆಗಳು ಕಡಿಮೆ ಆಗತ್ತೆ, ಅವತ್ತಿಗೆ ಅದರ ಅಸ್ತಿತ್ವಕ್ಕೆ ಕೂಡ ಧಕ್ಕೆ ಬರ್ತದೆ. ಇದು ಕೊಡವ ಸಂಸ್ಕೃತಿಯಲ್ಲಿ ಕೂಡ ಅಗಾಧವಾಗಿ ಆಗಿರುವಂಥದ್ದು. ಮತ್ತು ಎಲ್ಲವೂ ಕೂಡ ಹಿಂದಿನ ಸಂಸ್ಕೃತಿ, ನಾಗರಿಕತೆಗಳನ್ನು ನಾವು ಇತಿಹಾಸದಲ್ಲಿ ಸಿಂಧೂ ನದಿ ನಾಗರಿಕತೆ ಅಥವಾ ಅದಕ್ಕಿಂತ ಆಚೆಯ ನಾಗರಿಕತೆಗಳನ್ನು ನೋಡ್ತಾ ಹೋದಾಗ ಕೂಡ ಇವೆಲ್ಲವೂ ಕೂಡ ತಾಳೆಯಾಗುವಂಥದ್ದು. ಕೊಡವ ಸಂಸ್ಕೃತಿ ಎಲ್ಲೋ ಈಗ 10-15-20 ವರ್ಷದಿಂದ ಒಂದಷ್ಟು ಜಾಗೃತಿ ಅಂತೂ ಆಗ್ತಾ ಇದೆ. പക്ഷെ ಅದು ಒಂದು ಒಳ್ಳೆ ಬೆಳವಣಿಗೆ ಅನ್ನುವಂಥದ್ದು ಇದೆ. ಹಾಗಾಗಿ ಕೊಡಗು ಅನ್ನುವಂಥದ್ದು ಹಿಂದಿನ ವ್ಯಾಪ್ತಿ ನಮಗೆ
ಒಂದು ಪುರಾಣ ಕಥೆಗಳ ಪ್ರಕಾರ, ಜಾನಪದೀಯ ಹಾಡುಗಳ ಪ್ರಕಾರವಾಗಿ ತಳಿಯಪರಂಬಿಂದ ಹಿಡಿದು ವಯನಾಡಿಂದ ಹಿಡಿದು ಹುಣಸೂರುವರೆಗೂ, ಹುಣಸೂರಿಂದ ಪಿರಿಯಾಪಟ್ಟಣವರೆಗೂ ವ್ಯಾಪ್ತಿ ಮಾಲಂಬಿ ಅಂದರೆ ಈಗೇನು ಶನಿವಾಸಂತೆ ಗೊಡ್ಲಿಪೇಟೆ ಇದೆ, ಇದು ಕೊಡಗಿಗೆ ಸೇರಿರಲಿಲ್ಲ. ಅಂದರೆ 7,000 ಸೀಮೆ, 7,000 ಸೀಮೆಯನ್ನು ಅವರು ನಮ್ಮ ಕನ್ನಡ ದೊಡ್ಡಯ್ಯವರು ಹೈದರಾಲಿ ಜೊತೆ ಯುದ್ಧ ಮಾಡಿ ಅದನ್ನು ಕಿತ್ಕೊಂಡ ಪ್ರದೇಶ ಶನಿವಾಸಂತೆ ಗೊಡ್ಲಿಪೇಟೆ ಭಾಗ. ಅಲ್ಲಿ ಮಾಲಂಬಿಯವರೆಗೆ ಕೂಡ ನಮ್ಮ ಕೊಡಗಿನ ವ್ಯಾಪ್ತಿ ಇತ್ತು. ಈ ಕಡೆ ಸಕಲೇಶ್ಪುರದವರೆಗೆ ಮತ್ತು ಈ ಕಡೆ ಘಾಟಿ ಸುಬ್ರಹ್ಮಣ್ಯದವರೆಗೂ ಕೂಡ ಅದರ ವ್ಯಾಪ್ತಿ ಇತ್ತು ಅನ್ನುವಂಥದ್ದು. ಆ ಸುಬ್ರಹ್ಮಣ್ಯದ ಪ್ರದೇಶದಲ್ಲೇ ಕೊಡವರ ಪತ್ತಾಕ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಿದ್ದು ಅನ್ನುವಂಥದ್ದು ಕೂಡ ಇದೆ. ಸೊ ಆ ಪ್ರದೇಶದ ವ್ಯಾಪ್ತಿಯೊಳಗೆ ಬಂದಾಗ ಹಬ್ಬ ಹರಿದಿನಗಳಲ್ಲೂ ಕೂಡ ವ್ಯತ್ಯಾಸಗಳನ್ನು, ಹಬ್ಬ ಒಂದೇ ಆದರೆ ಮಾಡುವಂಥ ರೀತಿ ಆಚರಣೆಗಳು ವ್ಯತ್ಯಾಸ. ಈಗ ಉದಾಹರಣೆಗೆ, ಈಗ ನಾವು ತುಂಬ ಜನಪ್ರಿಯ ಆದಂಥ ಹಬ್ಬ ಸಂಕ್ರಾಂತಿಯನ್ನು ಬೇರೆ ಬೇರೆ ಉತ್ತರ ಭಾರತದಲ್ಲೇ ಒಂಥರ ಮಾಡ್ತಾರೆ, ದಕ್ಷಿಣ ಭಾರತಕ್ಕೆ ಬಂದಾಗ ತಮಿಳುನಾಡಲ್ಲೇ ಒಂಥರ ಆಗುತ್ತೆ, ಕರ್ನಾಟಕದಲ್ಲೇ ಒಂಥರ ಆಗುತ್ತೆ, ಕೇರಳದಲ್ಲಿ ಒಂಥರ ಆಗುತ್ತೆ. ಸೊ ಈ ಥರದ್ದು ಬೇರೆ ಬೇರೆ ಇದು ಇರುವಾಗ ಹಾಗೆ ಕೊಡವ ಸಂಪ್ರದಾಯಲ್ಲೂ ಕೂಡ ವಿಸ್ತಾರವಾಗಿದ್ದಂಥ ಸಂದರ್ಭದಲ್ಲಿ ಕೈಲ್ಪುರದಲ್ಲೂ ಕೂಡ ತುಂಬ ವ್ಯತ್ಯಾಸ ಬಂದಿದೆ. ನಾವು ಈಗ ಸಂಕ್ರಾಂತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನಡೆಸೋದಿದೆ. ಪುತ್ತರಿಯನ್ನು ಕೂಡ ಅಷ್ಟೇ, ಕೆಲವು ಕಡೆ ಬೆಳಗ್ಗೆ ಕಲ್ ತೆಗೆಯೋದು ನಡೀತದೆ, ಕೆಲವು ಕಡೆ ರಾತ್ರಿ. ಬಹುಪಾಲು ಜನ ಇಗುತಪ್ಪ ಕಟ್ಟು ಅಂತಾರೆ, ಒಂದಷ್ಟು ಜನ ಇಗುತಪ್ಪ ನಮಗೆ ಬರೋದಿಲ್ಲ, ಬೇರೆ ನಮ್ಮ ನಾಡಿನ ದೇವರ ಕಟ್ಟಿಗೆ ನಾವು ನಿಲ್ತೀವಿ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಯಾವಾಗ ನಾವು ಕ್ಷೀಣಿಸ್ತಾ ಬಂದ್ವಿ, ನಮ್ಮ ವ್ಯಾಪ್ತಿಗಳು ಕಡಿಮೆ ಆಯಿತು, ನಮ್ಮ ಸಂಖ್ಯೆ ಕಡಿಮೆ ಆಯಿತು, ಪರಸ್ಪರ ಸಂಪರ್ಕಗಳು ಬೆಳೀತಾ ಹೋದವು, ಆವಾಗ ಇದ್ಯಾಕೆ ಅನ್ನುವಂಥ ಗೊಂದಲಗಳು ಆಗಿದೆ. ಮತ್ತು ಎಲ್ಲ ಸಂಸ್ಕೃತಿ ಕೂಡ ಆಯಾಯ ಪ್ರದೇಶಕ್ಕೆ ಅದದ್ದು ಸಂಸ್ಕೃತಿಗೆ ಗೌರವಿಸ್ತಕ್ಕಂಥದ್ದು ನಡಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಕೈಲ್ಪುದ ಆಚರಣೆಯನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಆಚರಣೆ ಮಾಡ್ತಾರೆ. ಕೊಡಗಿನಲ್ಲಿ ಹೇಗೆ ಅದರ ಆಚರಣೆ ಇದೆ, ಅದರ ಹಿನ್ನೆಲೆಯ ಬಗ್ಗೆ ಹೇಳೋದು? ಈಗ ಕೊಡಗಿನಲ್ಲಿ 1974ರವರೆಗೆ ನನಗೆ ಗೊತ್ತಿದ್ದಂಗೆ 6 ಭಾಗದಲ್ಲಿ ಕೈಲ್ಪುಳ್ದು ಆಗ್ತಾ ಇತ್ತು. 1974ರಲ್ಲಿ ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ಪಾಡಿ ಗುತಪ್ಪ ದೇವಸ್ಥಾನದಲ್ಲಿ ದೇಶ ಸಭೆ ಆಗುತ್ತೆ. ಎಲ್ಲ ನಾಡಿನ ತಕ್ಕರನ್ನು ಕರೆದು ಮತ್ತು ಅಲ್ಲಿಯ ಮುಖಂಡರನ್ನು ಕರೆದು ಒಂದು ಸಭೆ ಮಾಡಿ, ಈಗ ನಮಗೆ ಸಾರ್ವತ್ರಿಕ ರಜೆ ಪಡ್ಕೊಳ್ಳೋದಿರ್ಬೋದು ಅಥವಾ ಸರ್ಕಾರದ ಮಟ್ಟದಲ್ಲಿ ನಮ್ಮ ಸಂಸ್ಕೃತಿಯನ್ನು ದಾಖಲಿಸ್ತಕ್ಕಂಥದ್ದು ಇರ್ಬೋದು, ಇದೆಲ್ಲದಕ್ಕೂ ಕೂಡ ಅಡಚಣೆ ಆಗುತ್ತೆ. ನಾವು ಇರೋದಿಷ್ಟು ಕಡಿಮೆ ಪ್ರಮಾಣದ ಜನ 4-5 ಕಡೆ ಭಾಗದಲ್ಲಿ ಹಬ್ಬ ಮಾಡಿದರೆ ಅದನ್ನು ನಾವು ಎಲ್ಲ ಒಂದೇ ಭಾಗಕ್ಕೆ ತರಬೇಕು ಅಂತ ತೀರ್ಮಾನ ಆಗುತ್ತೆ, ನಿರ್ಣಯ ಕೂಡ ಆಗುತ್ತೆ ಅವತ್ತು. ಅದಾದಮೇಲೆ ಒಂದಷ್ಟು ಎಲ್ಲ ಅಲ್ಲಿದ್ದವರೆಲ್ಲ ಮುಕ್ಕಟ್ಟಿಯವರು ಮುಖಂಡವರು ಎಲ್ಲ ಮಾತಾಡಿ ಅದನ್ನು ಒಪ್ಕೊಂಡು ಹೋಗ್ತಾರೆ. ಆದರೆ ನಾಡಿಗೆ ಬಂದಾಗ, ಊರಿಗೆ ಬಂದಾಗ ಅಲ್ಲಿ ಮತ್ತೆ ವ್ಯತಿರಿಕ್ತ ಅಭಿಪ್ರಾಯಗಳು ಬರ್ತವೆ. ಅಂದರೆ ಅಲ್ಲಿಯ ಮೂಲ ಸಂಸ್ಕೃತಿ, ಈಗ ನನ್ನ ಸೂರ್ಲಬ್ಬಿಯನ್ನು ತಗೊಳ್ಳೋದಾದರೆ ನಮಗೆ ಅಲ್ಲಿ ಆ ನಾಡಿನ ಮೂಲ ಏನಿದೆ, ಆ ಮೂಲ ದೇವ ನೆಲೆ ಇದೆ, ಸುಬ್ರಾಯನ ನೆಲೆ ಇದೆ, ಅವನಿಗೆ ಒಪ್ಪಿಸಿಯೇ ನಾವು ಆಯುಧ ಪೂಜೆಯನ್ನು ಅಥವಾ ಹಬ್ಬವನ್ನು ಮಾಡುವಂಥದ್ದು. ಸೊ ನಮ್ಮ ಕಕ್ಕಡದಲ್ಲಿ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ನಿಲ್ತದೆ, ನಿಮ್ಮಲ್ಲಿ ಆಟಿಯಲ್ಲಿ ಪೂಜೆ ನಿಲ್ತದೋ ಹಾಗೆ ನಮ್ಮ ಕಕ್ಕಡ. ಆದರೆ ಆ ಸೂರ್ಲಬ್ಬಿಯಲ್ಲಿ ಇರ್ತಕ್ಕಂಥ ಸುಬ್ರಾಯನಿಗೆ ಕಕ್ಕಡದಲ್ಲೂ ಕೂಡ ನಿತ್ಯ ಪೂಜೆ ನಿಲ್ಲಬಾರದು ಅಂತಿದೆ. ಈಗ ಆಗ್ತಾ ಇಲ್ಲ, ನಿಲ್ಲಿಸಿದ್ದಾರೆ. ಆದರೆ ಅದರ ಮೂಲ ಪ್ರಮಾಣ ಹಾಗೆ, ನೀವು ಅದಕ್ಕೆ ಯಾವಾಗಲೂ ಕೂಡ ಪೂಜೆ ಕಟ್ಟಿಲ್ಲ ಅದಕ್ಕೆ ಅಂತ. ಅದು ಕುಕ್ಕೆ ಸುಬ್ರಹ್ಮಣ್ಯದಿಂದ ನೇರವಾಗಿ ಬಂದು 2ನೇ ಸ್ಥಾನ ನಿಂತಂಥದ್ದು ಸುಬ್ರಹ್ಮಣ್ಯ ಸೂರ್ಲಬ್ಬಿಯಲ್ಲಿ. ಸುಲಭಿಗಿನ ಮುಂಚೆ ಅದರ ಪಕ್ಕದಲ್ಲಿ ಕುಂಬಡಿ ಅಂತ ಒಂದು ಜಾಗ ಊರಿದೆ, ಅಲ್ಲಿ ಕುಂಬಾರಗಡಿಗೆ ಅಂತ ಕರೀತಾರೆ. ಈಗ ಅಲ್ಲಿ ಬಂದು ನಿಂತು ಅಲ್ಲಿ ಅದಕ್ಕೆ ಸರಿಯಾದಂಥ ವ್ಯವಸ್ಥೆಗಳಾಗಿಲ್ಲ ಅಂತೇಳಿ ಮತ್ತೆ ಸೂರ್ಲಭಿಗೆ ಬಂದಂಥದ್ದು ಅದರ ಇತಿಹಾಸ ಇದೆ. ಹಾಗೆ ಕುಮಾರ ಪರ್ವತ ಏನಿದೆ ಇವತ್ತು, ತಾರಕಾಸುರನ ಸುಬ್ರಹ್ಮಣ್ಯ ವಧೆ ಮಾಡಿದಂಥದ್ದು ಕೂಡ ಪುಷ್ಪಗಿರಿಯ ಭಾಗ. ಅಲ್ಲಿ ಕೂಡ ಅದರ ಮೂಲ ಅಂದರೆ ನೇರವಾಗಿ ದೇವಲೋಕದಿಂದ ಇಳಿದು ಬಂದಂಥ ಪ್ರದೇಶ ಅದೇ ಆಗಿರೋದ್ರಿಂದ ಅದು ಅಲ್ಲಿ ತುಂಬಾ ಶಕ್ತಿಯುತವಾದಂಥ ಪವರ್ಫುಲ್ ದೇವರು. ಹಾಗಾಗಿ ಅದರ ಕಟ್ಟುಪಾಡಿನಲ್ಲಿ ಅಲ್ಲಿ ಬಂದಾಗ ನಾವು ದೇವರನ್ನು ಕೇಳುವಂಥ ಸಂದರ್ಭದಲ್ಲಿ ಹಿರಿಯರು 1974ರ ಆ ಭಾಗದಲ್ಲಿ ನೀವು ನನಗೆ ಆಯುಧ ಪೂಜೆಯನ್ನು ಇದೇ ದಿನದಲ್ಲಿ ಮಾಡಬೇಕು, ಅಂದರೆ ಚಿನ್ಯಾರ ಅಂದರೆ ಆಗಸ್ಟ್ 20, 22 ಆ 2-3 ದಿನದಲ್ಲಿ ಬರ್ತದೆ. ಚಿನ್ಯಾರ ಮೊದಲ ಮಂಗಳವಾರ, ಅದಕ್ಕೆ ಆಯುಧ ಪೂಜೆ ಆಗಬೇಕು. ಸೊ ಅದಕ್ಕಿಂತ ಮುಂಚೆ ಕಕ್ಕಡದ ಆಕೀರಿ ಮಂಗಳವಾರ ದೇವಸ್ಥಾನವನ್ನು ಓಪನ್ ಮಾಡಿ ಪೂಜೆ ಮಾಡಬೇಕು ಅಂತಿದೆ. ಅಂದರೆ ಪೂಜೆ ಮಾಡಿ ಅವತ್ತು ಕೈನೊಳು ನೋಟೋದು ಅಂತ ಹೇಳ್ತಾರೆ. ಅಂದರೆ ಅದರದೇ ಆದಂಥ ಒಂದು ಕಟ್ಟೆ ಇದೆ, ಆ ನಾಡಿನ ಮಧ್ಯಭಾಗದಲ್ಲಿ ಒಂದು ಕಟ್ಟೆ ಇದೆ, ಅದಕ್ಕೆ ಮುದ್ದಂಡವರು ಮುಕ್ಕಟ್ಟಿಯಾಗಿರ್ತಾರೆ. ಸೊ ಅವರ ನೇತೃತ್ವದಲ್ಲಿ ಅದಾಗಬೇಕು ಅಂತಿದೆ. ಹಾಗಾಗಿ ಅಲ್ಲಿ ಅವರು ಅದನ್ನ ಒಪ್ಪೋದಿಲ್ಲ, ದೇವರು ಒಪ್ಪೋದಿಲ್ಲ.
ಈಗ ದೇವರಿಗೆ ಆಯುಧ ಪೂಜೆ ಮಾಡಬೇಕಂದ್ರೆ ಇನ್ನು ಹಬ್ಬ ಇನ್ನೊಂದು ದಿನ ಮಾಡಿ ಆಯುಧ ಪೂಜೆ ಯಾವತ್ತೋ ಮಾಡೋದಿನ ಹಾಗೆ ಒಟ್ಟಿಗೆ ಮಾಡಬೇಕು ಅನ್ನೋದು. ಕೆಲವರು ಆವಾಗ ಬದಲಾದರು. 3ನೇ ತಾರೀಕಿಗೆ ಆ ಊರಲ್ಲಿ ಸಹ ಅವತ್ತು ಕೆಲವೊಂದಷ್ಟು ಜನ ಒಂದು 10-15 ಮನೆಯವರು ಬದಲಾಗಿ 3ನೇ ತಾರೀಕಿಗೆ ಈಗಲೂ ಮಾಡ್ತಿದ್ದಾರೆ. ಕೆಲವರು ಮತ್ತೆ ವಾಪಸ್ ಬರ್ತಿದ್ದಾರೆ, ಹಿಂದಿನ ಸಂಪ್ರದಾಯಕ್ಕೆ ಬರ್ತಿದ್ದಾರೆ. ಮುಂದೆ ಒಂದಿನ ಹಿಂದಕ್ಕೆ ಬರ್ಬೋದು. ಹಾಗಾಗಿ ಅದನ್ನು ಮುಟ್ಟಕ್ಕೆ ಹೋಗಿ ನನ್ನ ಅಭಿಪ್ರಾಯ. ಈಗ ಕಾಲೂರಲ್ಲಿ ಬಂದಾಗ ಕಾಲೂರಲ್ಲಿ ಕೂಡ ವಿಭಿನ್ನ ಆಚರಣೆ. ಈಗ ಮುತ್ತುನಾಡು ಮತ್ತು ಪೊರಮಲೆನಾಡು ಅಂತ ಗಾಳಿಬೀಡು ಮತ್ತು ಕಾಲೂರು ಭಾಗದಲ್ಲಿ ಈಗ ಮುತ್ತುನಾಡವರು ಏನು ಮಾಡ್ತಾರೆ ಹೇಳಿದರೆ, ಅಲ್ಲಿ ಅವರ ಆಯುಧ ಪೂಜೆಯೇ ಬೇರೆ. ಅವರು ಪಾಂಡವರನ್ನು ಆಧಾರವಾಗಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಪಾಂಡವರ ಆಯುಧವನ್ನು ಹಚ್ಕೊಂಡು ಅಲ್ಲಿ ಕಬ್ಬ ಮರಕ್ಕೆ ಪೂಜೆ ಮಾಡುವಂಥ ಪದ್ಧತಿ ಇದೆ. ಸೊ ಹೀಗೆ ಈ ಕಡೆ ಬಂದಾಗ ಪತ್ತಗಟ್ಟು ನಾಡಲ್ಲಿ ಚಿನ್ಯಾರ್ 25 ಅಂದರೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಲಾಸ್ಟ್ ಇದಕ್ಕೆ ಬರ್ತದೆ. ಸೆಪ್ಟೆಂಬರ್ 13-14ಕ್ಕೆ ಆಜುಬಾಜಲ್ಲಿ ಬರ್ತಾ ಇತ್ತು. ಬಟ್ ಅವರೆಲ್ಲ ಬದಲಾದರು. ಅವರೆಲ್ಲ ಸೆಪ್ಟೆಂಬರ್ 3ಕ್ಕೆ ಫಿಕ್ಸ್ ಆದರು. ಈ ಕಡೆ ಇಲ್ಲಿ ಕಡಿಯತ್ ನಾಡು, ಬೆಪ್ಪು ನಾಡಲ್ಲಿ ಕೂಡ ಬೇರೆ ದಿನಗಳಲ್ಲಿ ಹಬ್ಬ ಮಾಡೋದಿತ್ತು. ನಾಲ್ನಾಡಲ್ಲಿ ಕೂಡ ಇವತ್ತು ಆಗಸ್ಟ್ 26-28ಕ್ಕೆ ಬರ್ತದೆ. ಸೆಪ್ಟೆಂಬರ್ 12ಕ್ಕೆ ಅವರು ಮಾಡ್ತಾರೆ, ಚಿನ್ಯಾರ್ 12ಕ್ಕೆ ಮಾಡ್ತಾರೆ. ಈಗ ಅಲ್ಲಿದ್ದು ಪೂಜೆನೇ ಬೇರೆ. ಅಲ್ಲಿ ಆಯುಧ ಪೂಜೆ ಅಲ್ಲಿದೆ. ಇಗುತಪ್ಪ ದೇವಸ್ಥಾನದ ಯಾರು ತಂತ್ರಿ ಇರ್ತಾರೆ, ಅವರು ಒಂದು ಸಮಯವನ್ನು ನಿರ್ಕು ಮಾಡಿದ ಹಾಗೆ ಅವರು ಒಂದು ದಿನವನ್ನು ಆ ದಿನದಲ್ಲೇ ಪೂಜೆ ಆಗ್ತದೆ. ಮತ್ತು ಆಯುಧ ಪೂಜೆಗೆ ಕೂಡ ಈಗ ಸಾಮಾನ್ಯವಾಗಿ ಬೆಳಗ್ಗೆ ದಿನ ನೋಡ್ತೀವಲ್ಲ, ಆ ರೀತಿ ಅವ್ರು ನೋಡ್ತಾರೆ. ಮೋಸ್ಟ್ಲಿ ಅದು ದೇವಸ್ಥಾನದಿಲ್ಲ, ಅವ್ರ ಮನೆಯಲ್ಲೆಲ್ಲ ನೋಡಿ ಹೇಳೋದಿರಬೇಕು ಅಲ್ಲ, ಅಥವಾ ಮಂದಲೇನೋ ಮಾಡೋದಿರಬೇಕು. ಅಲ್ಲೇ ದಿನ ನಿಗದಿ ಮಾಡ್ಕೊಳ್ತಾರೆ. ಆ ದಿನ ನಿಗದಿ ಮಾಡಿ ಎಷ್ಟು ಹೊತ್ತಲ್ಲಿ ಪೂಜೆ ಆಗಬೇಕು. ಕೆಲವು ಟೈಮಲ್ಲಿ ಅಲ್ಲಿ ಸಂಜೆ ಪೂಜೆ, ಆಯುಧ ಪೂಜೆ ಮಾಡ್ತಾರೆ. ಸಾಮಾನ್ಯ ನಾವು ಪೂಜೆ ಬೆಳಗ್ಗೆನೆ ಪೂಜೆ ಬಟ್ ಅದು ಯಾವ ಮಧ್ಯಾಹ್ನ ಬರ್ಬೋದು, ಸಂಜೆ ಬರ್ಬೋದು, ಥರದ್ದೆಲ್ಲ ಇದೆ. ಕಾಲ ನಿಗದಿ ಅಂತ ಮಾಡಿ ಮಾಡುವಂಥದ್ದು ನಡೀತಾ ಇದೆ. ನಾನು ಅಂದ್ಕೊಂಡಿದ್ದು, ನನಗೆ ಗೊತ್ತಿರೋ ಪ್ರಕಾರ ಈ ಕೈಲ್ಪೋದು ಅಂದರೆ ಆಯುಧ ಪೂಜೆ ಅನ್ನುವಂಥದ್ದು. ಮುಖ್ಯವಾಗಿ ಈ ಕೃಷಿಗೆ ಏನೆಲ್ಲ ಬಳಸ್ತೀರಿ ಅದನ್ನ ಪೂಜಿಸಿ, ಅಂದ್ರೆ ಒಂದು ಹಂತದ ಕೃಷಿ ಚಟುವಟಿಕೆಗಳೆಲ್ಲ ಮುಕ್ತಾಯವಾಗಿ ಗದ್ದೆ ಉಳುಮೆ ಕರೆ ಇರ್ಬೋದು, ಬೇರೆ ಬೇರೆ ಪ್ರಕ್ರಿಯೆಗಳೇನಿದೆ ಅದೆಲ್ಲ ಒಂದು ಹಂತಕ್ಕೆ ಬಂದು ನಾಟಿ ಪ್ರಕ್ರಿಯೆ ಎಲ್ಲ ಮುಗಿಸಿ ಆಯುಧಗಳಿಗೆ ಒಂದು ರೆಸ್ಟ್ ಕೊಡುವಂಥ ಟೈಮ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾವುದಕ್ಕೆಲ್ಲ ಪೂಜೆ ಮಾಡ್ತೀರಿ, ಹೇಗಿರುತ್ತೆ ಅದು ಕ್ರಮ ಅಂತ? ಇಲ್ಲ, ಆಯುಧ ಪೂಜೆ ಅನ್ನುವಂಥದ್ದು ಈಗ ನಮ್ಮ ಹಿರಿಯವರು ಏನು ಮಾಡಿದರು, ನಾವು ಕೊಡವನಾಡು ಇರ್ಬೋದು, ತುಳುನಾಡು ಇರ್ಬೋದು, ಮಲಯಾಳ ಇರ್ಬೋದು, ಈ ಭಾಗದಲ್ಲಿ ಒಂದು ಹೆಚ್ಚು ಬುಡಕಟ್ಟು ಸಂಸ್ಕೃತಿಗಳನ್ನು, ಅಂದರೆ ಏನು ಮೂಲತನವನ್ನು ಇವತ್ತಿಗೂ ಕೂಡ ಅದು ಆ ಸೊಗಡನ್ನು ಆಚರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಮತ್ತು ಹಿರಿಯರು ಕೂಡ ಇಲ್ಲಿ ವೈಜ್ಞಾನಿಕ ಹಿನ್ನೆಲೆಯನ್ನು ಇಟ್ಕೊಂಡು ಮಾಡಿದ್ದಾರೆ. ಯಾವುದೇ ಒಂದು ಹಬ್ಬ ಆಚರಣೆಗಳನ್ನು ಮಾಡಿದ್ರು ಕೂಡ ಅದರ ಹಿಂದೆ ಒಂದು ವೈಜ್ಞಾನಿಕ ಕಾರಣಗಳು ಕೂಡ ಇವತ್ತಿನ ವಿಜ್ಞಾನಕ್ಕೆ ಏನು ಹೇಳ್ತೇವೆ. ಅವತ್ತು ಅವರ ವಾಸ್ತವತೆಯೇ ಬೇರೆ. ಇವತ್ತಿನ ಆವಿಷ್ಕಾರಗಳು ಅಥವಾ ಅನ್ವೇಷಣೆಗಳೆಲ್ಲ ಆದಮೇಲೆ ಏನು ನಾವು ಬೇರೆ ಬೇರೆ ಇದನ್ನು ಕಂಡುಹಿಡ್ಕೊಂಡು ಕೂತಿದ್ವಲ್ಲ, ಅವತ್ತನ್ನ ಯಾವತ್ತೂ ನಮ್ಮ ಹಿರಿಯರು ಹೇಳಿದರು. ಸೊ ಅದು ಬಾಳೋಪಟ್ಟಲ್ಲಿ ಭಾರಿ ವಿಸ್ತಾರವಾಗಿ ಅದನ್ನು ಹೇಳಿದ್ದಾರೆ. ಹೀಗೆ ಬರುವಾಗ ಕೈಲ್ಪೋಲ್ದಿಗೆ ಕೂಡ ಅದರದ್ದೇ ಆದಂಥ ಒಂದು ಹಿನ್ನೆಲೆ ಇದೆ. ಈಗ ಕೈಲ್ಪೋಲ್ದು ಕೆಲವರು ಹೇಳ್ತಾರೆ ನಾಟಿ ಎಲ್ಲ ಆದಮೇಲೆ ನಾಟಿಯ ಕೈ ಹೊಡಿತದೆ, ಪೊಡೆ ಹೊಡೆಯೋದು ಅಂತ ಹೇಳ್ತಾರೆ. ಪೊಡೆ ಹೊಡೆದಾಗ ಅದನ್ನು ಸಂಭ್ರಮಿಸ್ತಕ್ಕಂಥದ್ದು, ನಮ್ಮ ತೆನೆ ಬಂತು ಅಂಥೇಳಿ ಸಂಭ್ರಮಿಸ್ತಕ್ಕಂಥದ್ದು ಕೈಲ್ಪೊಡೆದು. ಕೆಲವರು ಹೇಳ್ತಾರೆ ಮಹಾದೇವ ಅಂದರೆ ಈಶ್ವರ ವರಹನ ಬೇಟೆಯಾಡಿ ವರಹನ ಅದನ್ನು ವಧಿಸ್ಲಿಕ್ಕೆ ಕೊಡವರು ಬಂದರು, ಅದನ್ನು ಕೊಡವರು ವಧೆ ಮಾಡಿರೋದ ಕಾರಣಕ್ಕೆ ಆಗಿ ಇದನ್ನು ನಿಮಗೆ ಆಹಾರವಾಗಿ ತಿನ್ನಿ, ಆ ವಧೆ ಮಾಡಿದ ದಿನವನ್ನು ಕೈಲ್ಪೊಳ್ದು ಅಂತ ಆಚರಣೆ ಮಾಡಿ ನಿಮ್ಮ ಆಯುಧಗಳಿಗೆ ಪೂಜೆ ಮಾಡಿ ಅಂತ ಹೇಳ್ತಾರೆ. ಕೆಲವರು ನಾನು ಹಾಗೆ ಹೇಳಿದಾಗೆ ಪಾಂಡವರು ಅವರ ಆಯುಧಗಳಿಗೆ ಯಾವಾಗ ಬನ್ನಿ ಮರದಿಂದ ಇಳಿಸಿ ಪೂಜೆ ಮಾಡಿ ಯುದ್ಧಕ್ಕೆ ಹೊರಟರು, ಅವತ್ತಿಂದ ಆಧಾರವಾಗಿ ಮಾಡಿ, ನಾನು ಆಗಲೇ ಮುತ್ತನಾಡಲ್ಲಿ ಅದನ್ನು ಆ ಕಥೆಯಲ್ಲಿ ಅವರು ಹೇಳ್ತಾರೆ. ಈಗ ಒಂದೊಂದು ಇದರಲ್ಲಿ ಅವರ ನಂಬಿಕೆಗಳು, ಅದನ್ನು ನಾವು ತೀರಾ ಕೆದಕಿ ಹೋಗೋದಕ್ಕಿಂತ ಅವರ ನಂಬಿಕೆಗಳನ್ನ ಗೌರವಿಸ್ಕೊಂಡು ಹೋಗುವಂಥದ್ದು, ಮತ್ತೆ ವಿಭಿನ್ನವಾಗಿ ಅದನ್ನು ನೋಡ್ಕೊಂಡು ನಾವು ಸಂಭ್ರಮಿಸ್ತಕ್ಕಂಥದ್ದು ಅದಾಗ್ತದೆ ಅಂತ. ಬಟ್ ಇಲ್ಲಿ ಒಟ್ಟು ಬಂದಾಗ ಕೈಲ್ಪೋದು ನಾವು ಏನೇನು ಮಾಡ್ತೀವಿ ಅಂದರೆ, ನಾವು ಮೊದಲನೇದಾಗಿ ನಮಗೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಈಗ ಕಾಫಿ ಏಲಕ್ಕಿ ಎಲ್ಲ ಬರೋದಕ್ಕಿಂತ ಮುಂಚೆ ಕೈಯಲ್ಲಿ ಗದ್ದೆಗಳನ್ನು ಕೈಯಿಂದ ಗದ್ದೆಗಳನ್ನು ಮಾಡಿ ಕೃಷಿ ಪರಿಕರಗಳ ಎಲ್ಲ ಆವಿಷ್ಕಾರಗಳು ಆಗೋದಕ್ಕಿಂತ ಮುಂಚೆ ಕೈಯಿಂದ ಗದ್ದೆಗಳನ್ನು ಮಾಡ್ತಾಯಿದ್ರು ಅನ್ನೋಂಥದ್ದು. ಅದಾದಮೇಲೆ ಆ ಆಯುಧಗಳನ್ನು ಗದ್ದೆಗೆ ಇಳಿಯುವಾಗ ಏನು ಈಗಿನ ಮೇ ಎಂಡ್ ಜೂನ್ಗೆ ಗದ್ದೆ ಕೆಲಸಗಳಿಗೆ ಇಳಿಯುವ ಸಂದರ್ಭದಲ್ಲಿ ನಮ್ಮ ಆಯುಧಗಳನ್ನೆಲ್ಲ ಒಂದು ಕಡೆ ಒಟ್ಟಿಡ್ಕ ಕತ್ತಿ, ಕೋವಿ, ಈಟಿ, ಬರ್ಜಿ. ಕೋವಿ ಬರೋದಕ್ಕಿಂತ ಮುಂಚೆನೆ ಅಂಬು ಬಿಲ್ಲುಗಳು ಅಥವಾ ಈ ಬರ್ಜಿಗಳು, ಈಟಿಗಳು
ಇವೆಲ್ಲವನ್ನು ಒಂದು ಕಡೆಗೆ ಇಟ್ಟು ಗದ್ದೆ ಕೆಲಸಕ್ಕೆ ಹೋಗ್ತಾಯಿದ್ರು. ಆ ಗದ್ದೆ ಕೆಲಸ ಆದಮೇಲೆ ನಾವು ಮತ್ತೆ ಅದನ್ನು ತೆಗಿಬೇಕಲ್ಲ. ಯಾಕೆ ತೆಗಿತಾ ಇದ್ರು ಅಂತ ಹೇಳಿದರೆ, ಒಂದು ಗದ್ದೆ ಕೆಲಸ ಆದಮೇಲೆ ಬೇರೆ ಮನರಂಜನಾತ್ಮಕವಾಗಿ ಅಥವಾ ದೈಹಿಕವಾಗಿ ಕೆಲಸ ಮಾಡುವಂಥದ್ದು ಅವಕಾಶಗಳು ಇರಲಿಲ್ಲ. ಎರಡನೇದಾಗಿ ಈಗ ಇದಕ್ಕಿನ್ನ ಗೊಂಡಾರಣ್ಯ ಇತ್ತು ಕೊಡಗಲ್ಲಿ. ಆ ಗೊಂಡಾರಣ್ಯದೊಳಗೆ ಸಾಕಷ್ಟು ಕಾಡು ಪ್ರಾಣಿಗಳು ಈಗೇನಿದಾವೋ ಅದರ 10% ಕಾಡು ಪ್ರಾಣಿಗಳು ಇದ್ದು, ಆ ಪ್ರಾಣಿಗಳು ಆ ಗದ್ದೆಗಳಿಗೆ ಬರಬಾರ್ದಲ್ಲ. ಆ ಪ್ರಾಣಿಗಳನ್ನು ಓಡಿಸ್ಲಿಕ್ಕೆ ಬೇಟೆ ಹೋಗಬೇಕು. ಆ ಬೇಟೆ ಹೋಗ್ಲಿಕ್ಕೆ ಇವತ್ತು ಕೈನೊಳು ನೋಡ್ಸಿಡೋದು ಅಂತ ಹೇಳ್ತೀವಲ್ಲ, ಆ ನೋಡಿಸುವ ಸಂದರ್ಭದಲ್ಲಿ ಬೇಟೆ ಹೋಗೋ ದಿನವನ್ನು ಮತ್ತು ಯಾರ ಹೆಸರಲ್ಲಿ ಮುಂದೆ ಹೋಗಬೇಕು, ಯಾರನ್ನು ಮುಂದೆ ಕರ್ಕೊಂಡು ಹೋಗಬೇಕು ಅನ್ನೋದು ದಿನವನ್ನು ಕೂಡ ಮತ್ತು ಹೆಸರನ್ನು ಕೂಡ ನಿಗದಿ ಮಾಡ್ತಾರೆ. ಯಾರ ಹೆಸರಲ್ಲಿ ಬೇಟೆ ಆಗಿ ಸರಿ, ಯಾರ ಹೆಸರಲ್ಲಿ ಹೋಗಬೇಕು ಅಂತ. ಸೊ ಅದಕ್ಕೆ ಹೋಗುವಾಗ ನಾವು ಒಂದು ಮೂಲೆಯಲ್ಲಿಟ್ಟಂಥವನ್ನ ಎಲ್ಲ ತೊಳೆದು ತೆಗೆದು ಪೂಜೆ ಮಾಡಿ, ನಾವು ಯಾವುದೇ ಮೂರ್ತಿ ಪೂಜೆ ಅಥವಾ ದೇವರನ್ನು ಪೂಜೆ ಮಾಡೋದಕ್ಕಿಂತ ನಮ್ಮ ಕಾರಣರನ್ನು ಪೂಜೆ ಮಾಡೋವಂಥದ್ದು, ಅಂದರೆ ಮೂಲ ಪುರುಷರನ್ನು ಪೂಜೆ ಮಾಡೋವಂಥದ್ದು. ಆ ಮೂಲ ಪುರುಷನ ಆದಿಮೂಲ ಎಲ್ಲಿ ಅಂದರೆ ಮಾದೇವನೇ, ಅಂದರೆ ಕೊನೆಗೆ ಬರೋದು ಈಶ್ವರನಿಗೆ. ಎಲ್ಲರೂ ಬರೋದು ಈಶ್ವರನಿಗೆ. ಸೊ ನಮ್ಮದು ಕೂಡ ಆ ದೇವ ನಮಗೆ, ನಾವು ಈಶ್ವರನ ಹೇಗೆ ಅಂದರೆ ಒಂದು ಬೇರೆ ಆ್ಯಂಗಲಲ್ಲಿ ನೋಡ್ತೀವಿ. ಈಗ ಬೇರೆ ಬೇರೆಯವರು ಬೇರೆ ಬೇರೆ ಥರ ನೋಡುವ ಹಾಗೆ ನಾವು ನಮ್ಮ ಈಶ್ವರನ ಭಾಗವನ್ನು ಬೇರೆ ಥರ ನೋಡ್ತೀವಿ. ಅಂದರೆ ನಾವು ಅನ್ನಾಹಾರವಾಗಿ ನೋಡ್ತೀವಿ. ಅಂದರೆ ಈ ಹಣ್ಣು ಹಂಪಲು ಕೊಡುವ ಈಶ್ವರನೇ ಅಂಶನೇ ಬೇರೆ, ನಾವು ಬೇರೆ ಇದನ್ನು ನೋಡ್ತಾ ಇದ್ವಿ. ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೈಗೊಳ್ಳುವಕ್ಕಿಂತ ಮುಂಚೆ ಬೇಟೆಗೆ ಹೋಗುವಂಥದ್ದು ಅಥವಾ ಕಾಡು ಪ್ರಾಣಿಗಳನ್ನ ಕಾಡಿಗೆ ಅಟ್ಟಿಸ್ಲಿಕ್ಕೆ ಹೋಗ್ತಕ್ಕಂಥದ್ದು ಸಂದರ್ಭದಲ್ಲಿ ಹೋದಾಗ ಕೊಂದ ಪಾಪ ತಿಂದು ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಸಿಕ್ಕಿದನ್ನು ಕೊಂದು ತಿಂದಿದ್ದು ಇದೆ. ಅದು ಇತ್ತೀಚಿನ ವರ್ಷಗಳವರೆಗೂ ಇತ್ತು. ಅರಣ್ಯ ಇಲಾಖೆಯ ಈಗ ಕಾನೂನುಗಳು ಮುಂಚೆ. ಹೌದು, ಅದು ಪ್ರತಿ ಸರಿ ಈಗ ಎಷ್ಟೋ ದೇವಸ್ಥಾನಗಳಿಗೆ ಬೇಟೆ ಆಗಿನೇ ಅದಕ್ಕೆ ಪ್ರಸಾದ ನೈವೇದ್ಯವನ್ನು ಮಾಡಬೇಕು, ಈಗಲೂ ಇದೆ. ಕೆಲವೊಂದು ದೇವಸ್ಥಾನದಲ್ಲಿ ಅದು ನಡೀತಾ ಇದೆ, ನಡಿಬೇಕು ಕೂಡ. ಅದರ ಸಂಪ್ರದಾಯ ಅದು. ಅದನ್ನು ಕಾನೂನು ಮತ್ತು ಅದರೊಳಗೆ ನಾವು ಹೋಗೋದು ಬೇಡ. ಆ ಸಂದರ್ಭದಲ್ಲಿ ಅದನ್ನು ತೆಗಿಲಿಕ್ಕೆ ಪೂಜೆಯನ್ನು ಮಾಡಿ, ಮತ್ತು ಅದಕ್ಕಿಂತ ನಾವು ದನಗಳು, ಎತ್ತುಗಳು ಗದ್ದೆಯಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡಿರ್ತಾವಲ್ಲ, ಆ ಎತ್ತುಗಳಿಗೆ ಒಂದು ಗೌರವವನ್ನು ಕೊಡುವಂಥದ್ದು. ಅದಕ್ಕೆ ಬಳಸಿದಂಥ ಪರಿಕರಗಳು, ನೊಗ, ನೇಂಗಿ, ತಾವೆ ಅದೆಲ್ಲ ಹೇಳ್ತೇವೆ, ಅವೆಲ್ಲವನ್ನು ತೊಳೆದು ಅವಕ್ಕೆಲ್ಲ ಪೂಜೆ ಮಾಡಿ ಅದನ್ನೆಲ್ಲ ಕಟ್ಟಿ ಮೇಲೆ ಕೊಟ್ಟಿಗೆಯಲ್ಲಿ ಇಡುವಂಥದ್ದು. ಆನಂತರ ದನಗಳಿಗೆ ಅವು ಮೈಯೆಲ್ಲ ತೊಳೆದು, ಅಂದರೆ ಕೆಸರಲ್ಲೆಲ್ಲ ಕೆಲಸ ಮಾಡಿರ್ತಾರೆ, ನಾವು ಬಿಸಿಯಲ್ಲಿ ಸ್ವಲ್ಪ ನೀರು ಹಾಕ್ತೀವಿ. ಅವತ್ತು ಎರ್ರಾಬಿರಿ ಉಜ್ಜಿ ತೊಳಿತೀವಿ ದನಗಳನ್ನು. ತೊಳೆದು ಅವುಗಳಿಗೆ ಒಂದು ಪಣಿಪುಟ್ಟು ಅಂತ ಕೊಡ್ತೇವೆ. ಅದನ್ನ ತಿನ್ನಿಸಿ ಅಕ್ಕಿ ಮತ್ತು ಅರಿಶಿಣ ಪುಡಿ ಎಲ್ಲ ಮಿಕ್ಸ್ ಮಾಡಿದೊಂದು ಇದನ್ನು ಮಾಡಿ ಅವಕ್ಕೆ ಅದನ್ನು ತಿನ್ನಿಸ್ಬಿಟ್ಟು ಅವರನ್ನು ಬೆಟ್ಟಕ್ಕೆ ಓಡಿಸೋದು. ಅಂದರೆ ಅವುಗಳ ಆರೋಗ್ಯದ ಕಾಳಜಿಯಿಂದ ಅವರನ್ನು ಮತ್ತೆ ಬೆಟ್ಟಕ್ಕೆ ಬಿಡುವಂಥ, ಮೇಲಕ್ಕೆ ಬಿಡೋದು, ಮತ್ತು ಇನ್ನೊಂದು ಇದಕ್ಕೇನೆ ಅವನ್ನ ಕರ್ಕೊಂಡು ಬರೋವಂಥದ್ದು. ಸೊ ಮುಂದೆ ಅದು ನಡೀತದೆ. ಆ ದನಗಳನ್ನು ಕೂಡ ಹುಲಿಗಳು ಅಥವಾ ಚಿರತೆಗಳಿಂದ ಕಾಪಾಡ್ಕೊಳ್ಬೇಕು. ಅದಕ್ಕಾಗಿ ಅವನ್ನ ಬೇಟೆ ಆಡಲೇಬೇಕಿತ್ತು, ಕಾಡಿಗೆ ಹೋಗಲೇಬೇಕಿತ್ತು. ಅಥವಾ ಇಲ್ಲಿಗೆ ಬರ್ತಕ್ಕಂಥ ಬೇರೆ ಬೇರೆ ಪ್ರಾಣಿಗಳು, ಹಂದಿಯಿಂದ ಹಿಡಿದು ಬೇರೆ ಬೇರೆ ಪ್ರಾಣಿಗಳು ಗದ್ದೆಗಳಿಗೆ ಬರುವಂಥವು, ಅವನ್ನು ಓಡಿಸ್ಲಿಕ್ಕೆ ಬೇಕಾಗಿ ಕಾಡುಗಳಿಗೆ ಎಷ್ಟು ಪರಿಪಕ್ವವಾಗಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಪ್ರತಿ 3 ತಿಂಗಳಿಗೊಂದು ಹಬ್ಬ ಬರ್ತದೆ. ಇದಾದಮೇಲೆ ನಮ್ಮದು ಈಗ ಸೆಪ್ಟೆಂಬರಲ್ಲಿ ಇದಾಗತ್ತೆ. ಅದಾದಮೇಲೆ ಸಂಕ್ರಾಂತಿ ಆದಮೇಲೆ ಒಂದು ಬೇಟೆ ಹೋಗ್ತಾಯಿದ್ರು ನವಂಬರಲ್ಲಿ. ಅದಾಗಿ ತಕ್ಷಣ ಡಿಸೆಂಬರಲ್ಲಿ ಬರ್ತದೆ. ಅಂದರೆ ಆ ಬೆಳೆ ಯಾವಾಗ ಈಗ ಒಂದು ಪೈರು ಸೆಪ್ಟೆಂಬರ್ ಲಾಸ್ಟಿಗೆಲ್ಲ ಆಗಸ್ಟಲ್ಲೆಲ್ಲ ನಾಟಿಕೆ ಆಗಿಬಿಡ್ತಿದ್ದಾಗ, ಈಗಲೂ ನಮ್ಮ ಸೂರ್ಲ ವಿಭಾಗದಲ್ಲಿ ನೋಡಿದ್ರೆ ನಾವು ಜುಲೈ ಎಂಡಿಗೆಲ್ಲ ಆಲ್ಮೋಸ್ಟ್ ನಾಟಿ ಮುಗ್ದೋಗುತ್ತೆ ನಮ್ಮದು. ಅಷ್ಟು ಹೌದು, ಜೂನಲ್ಲೇ ಸ್ಟಾರ್ಟ್ ಮಾಡಿರ್ತಾರೆ, ಜುಲೈ ಎಂಡಿಗೆಲ್ಲ ಆಲ್ಮೋಸ್ಟ್ ಮುಗ್ದೋಗುತ್ತೆ. ಆಗಸ್ಟ್ ಸೆಪ್ಟೆಂಬರಿಗೆಲ್ಲ ಒಂದು ಪೈರು ಹೊಡೆದಿರುತ್ತೆ. ಪೈರು ಹೊಡೆದ ಸಂದರ್ಭದಲ್ಲಿ ಬೇರೆ ಪ್ರಾಣಿಗಳು ಬಂದು ಹಸಿರು ಕಂಡಾಗ, ದೂರದಿಂದ ಕಂಡಾಗ ಬಂದು ಇಳಿತಕ್ಕಂಥದ್ದು, ಅದನ್ನು ಓಡಿಸ್ಲಿಕ್ಕೆ ಬೇಕಾಗಿ ಈ ಹಬ್ಬದ ಮಾರನೇ ದಿನ ಬೇಟೆಯನ್ನು ಇಟ್ಕೊಳ್ತಾ ಇದ್ರು. ಈಗ ಅಂಬು ಏನು ನಾವು ಮಂದಲ್ಲಿ ಬಿಡ್ತೀವಿ, ಅಂಬು ಎಳೆಯೋದಕ್ಕಿಂತ ಮುಂಚೆ ಒಂದು ಬೇಟೆ ಆಗಿ, ಆ ಬೇಟೆ ಅದನ್ನು ಮತ್ತೆ ನಾನು ವಿಚಾರ ಬಂದಾಗ ಹೇಳ್ತೀನಿ. ಅದು ತುಂಬ ಚೆನ್ನಾಗಿದೆ ಆ ವ್ಯವಸ್ಥೆಗಳು. ಸೊ ಹಾಗಾಗಿ ಅದನ್ನು ತೆಗೆದುಕೊಂಡು ಹೋಗೋದಕ್ಕಿಂತ ಆಗಿ ಆ ವ್ಯವಸ್ಥೆಯ ಒಳಗೆ ಪೈರನ್ನು ಕಾಪಾಡಿಕೊಳ್ಳೋದಿರ್ಬೋದು, ಅಥವಾ ದನಗಳಿಗೆ ಅವರ ಆರೋಗ್ಯವನ್ನು ನೋಡಿಕೊಂಡು ರಕ್ಷಣೆ ಮಾಡಿ ಅವರಿಗೆ ಬೆಟ್ಟಕ್ಕೆ ಓಡಿಸುವಂಥದ್ದಿರ್ಬೋದು. ಇದರ ಒಳಗೆ ಆ ಸಂಪ್ರದಾಯ ನಿಂತಿದೆ. ಅದಾದಮೇಲೆ ಊಟ ಮಾಮೂಲಿ ಏನಿದೆ, ಒಂದು ಎಲ್ಲ ಒತ್ತಡಗಳನ್ನು ಅಥವಾ ನಮ್ಮ ಕೆಲಸದ ಮೈಂಡ್ ಸೆಟ್ಟಿಂದ ಹೊರಗಡೆ ಬಂದು 2 ದಿನ ರಿಲ್ಯಾಕ್ಸ್ ಆಗಿ ಮತ್ತೆ ಬೇರೆ ಮೂಡಿಗೆ ಹೋಗುವಂಥದ್ದು ಅದರ ಮೂಲ ಉದ್ದೇಶ ಅಂತ. 2 ದಿನ ಆಚರಣೆ ಮಾಡ್ತೀರಾ ಹೇಗೆ ಇದು?
ಹೌದು, 2 ದಿನ ನಡೀತದೆ. ಈಗ ನಮ್ಮಲ್ಲಿ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಇದೆ. ಈಗ ನಮ್ಮ ಸೂರ್ಲಬ್ಬಿಯನ್ನು ನಾನು ಉದಾಹರಣೆಯಾಗಿ ಕೊಡೋದಾದರೆ 8 ದಿನ ಮುಂಚೆ ನೋಡ್ತಾರೆ. ಸೊ ಅದು ಕಾಲೂರು ಭಾಗದಲ್ಲೂ ಇದೆ, ನಾಲ್ನಾಡು ಭಾಗದಲ್ಲೂ ಇದೆ, ಮುತ್ತುನಾಡು ಮತ್ತು ಪರಮಲೆನಾಡು ಭಾಗದಲ್ಲೂ ಇದೆ. ಹಿಂದೆ ಈ ಕಡೆ ಎಲ್ಲ ನಾಡುಗಳಲ್ಲೂ ಇತ್ತು. ಈಗ ಯಾವಾಗ ಸೆಪ್ಟೆಂಬರ್ 3ಕ್ಕೆ ಬಂದರೋ ಆವಾಗ ಆ ಸಂಪ್ರದಾಯಗಳನ್ನು ಬಿಟ್ಟು ಒಂದು ಸಾಂಕೇತಿಕ ಹಬ್ಬ ಎಲ್ಲ ಒಟ್ಟು ಸೇರಿ ಒಂದು ಸಂಭ್ರಮ ಮಾಡೋದು ಅನ್ನೋದು ಅದಷ್ಟಕ್ಕೆ ಲೈಫ್ ಸ್ಟೈಲ್ ಕೂಡ ಹಂಗಿದೆ. ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಜಾಬ್ ಅದು ಇದು ಅಂತೆಲ್ಲ ಕೆಲಸ ಒತ್ತಡ ಇರುತ್ತೆ. ಅದು ಹಾಗಾಗಿ ಅದು ಒಂದು ಬದಲಾವಣೆ ಆಗಿದೆ. ಕಾಲಕ್ಕೆ ತಕ್ಕ ಬದಲಾವಣೆ ಆಗಬೇಕು ಅಂತಂದ್ರೆ ನನ್ನ ಅಭಿಪ್ರಾಯದಲ್ಲಿ ತೀರಾ ಮೂಲವನ್ನು ಬಿಟ್ಟು ಬದಲಾವಣೆ ಆಗಬಾರ್ದು ಅನ್ನೋಂಥದ್ದು. ಆಚರಣೆ ಬೇಕು, ನಮ್ಮ ಜೀವನವನ್ನು ನೋಡ್ಕೊಳ್ಬೇಕು, ಮೂಲವನ್ನು ಇಟ್ಕೋಬೇಕು. ಹೌದೌದು. ಈಗ ಎಷ್ಟೋ ಬುಡಕಟ್ಟು ಜನಾಂಗಗಳಿದ್ದಾರೆ. ಉತ್ತರ ಭಾರತಕ್ಕೆ ಹೋದಾಗ ಅಥವಾ ನಮ್ಮ ಪಕ್ಕದ ಕೇರಳ ರಾಜ್ಯದಲ್ಲಿ ಹೋದಾಗ ಅವರು ಕೆಲವೊಂದಷ್ಟು IAS IPS ಆಫೀಸರ್ ಆಗಿದ್ದವರು ಕೂಡ ಅವರ ಒಂದು ಸಂಪ್ರದಾಯದ ಆಚರಣೆಗಳ ಸಮಯ ಅಂತ ಬಂದಾಗ ಎಲ್ಲವನ್ನ ಬಿಟ್ಟು ಬಂದು ನಿಂತ್ಕೋತಾರೆ. ಒಂದಷ್ಟು ದಿನ ರಜೆ ಅದಕ್ಕೋಸ್ಕರ ಅಂತಲೇ ಇಟ್ಕೊಂಡಿರ್ತಾರೆ. ಅದು ನಮ್ಮಲ್ಲೂ ಕೂಡ ಮನಸ್ಸು ಮಾಡಿದ್ರೆ ಆಗುತ್ತೆ. ಆ ಮನಸ್ಸು ನಮ್ಮ ಮನಸ್ಥಿತಿಯ ಮೇಲೆ ಎಲ್ಲವೂ ನಿಂತಿದೆ ಅಂತ. ಮತ್ತೆ ಆಚರಣೆಯ ಅರಿವು ಕೂಡ ಬೇಕು. ಯಾಕಾಗಿ ಆಚರಣೆ ಮಾಡ್ತೀವಿ ಅದು ಗೊತ್ತಾದಾಗ ಜನ ಆಟೋಮೆಟಿಕ್. ಇಲ್ಲಿ ನಮ್ಮ ಕೊಡವ ಸಂಪ್ರದಾಯದಲ್ಲಿ ಏನಾಗಿದೆ ಅಂದರೆ ನನ್ನ ಅರಿವಿನ ಪ್ರಕಾರ ಒಂದು 100-120 ವರ್ಷಗಳ ಈಚೆಗೆ ತೀರಾ ತೀರಾ ಆಧುನಿಕತೆಗೆ ಹುಡುಕಿಕೊಂಡು ಹೋಗುವಂಥ ಕೆಲಸಗಳಾಗಿದೆ. ಅದೇ ಕೊಡವ ಅಂತಲ್ಲ, ಎಲ್ಲ ಕಲ್ಚರ್ಲ್ಲೂ ಕೂಡ ಈಗ ನೋಡಿ, ಆಧುನಿಕವಾಗಿ ನಾವು ಎಷ್ಟು ಮುಂದುವರಿತೇವೋ ನಾವು ಸಾಂಪ್ರದಾಯಿಕವಾಗಿ ಹಿಂದಕ್ಕೆ ಹೋಗ್ತಾ ಇದ್ದೇವೆ, ಅದನ್ನ ಮರಿತಾ ಇದ್ದೇವೆ. ಅದು ಅಲ್ಲಿ ಎಲ್ಲ ಆಯಿತು. ಯಾರು ಆ ಒಂದು 100-120 ವರ್ಷದ ಹಿಂದೆ ಅಷ್ಟೇ ಅಲ್ಲಿ ಯಾರು ಆ ನೆಕ್ಸ್ಟ್ ಜನ್ರೇಷನ್ಗೆ ಹೇಳ್ಕೊಡ್ಬೇಕಾಗಿತ್ತು, ಅದು ಹೇಳಲೇ ಇಲ್ಲ. ಈಗ ಒಂದು 20-25 ವರ್ಷದಿಂದ ಮತ್ತೆ ಸ್ಟಾರ್ಟ್ ಆಗಿದೆ ಅದು ಎಲ್ಲದು. ಈಗ ನಿಮ್ಮ ಒಂದು ಕಾಂತಾರ ಪಿಕ್ಚರ್ ಬರೀ ಇದಕ್ಕೆ ಮಾತ್ರ ಅಲ್ಲ, ತುಳುನಾಡಿಗೆ ಅಥವಾ ಆ ಭಾಗದ ಇದಕ್ಕೆ ಅಂತಲ್ಲ, ಇಡೀ ಒಂದು ಸಾಂಪ್ರದಾಯಿಕ ಏನು ಬುಡಕಟ್ಟು ಜನಾಂಗಗಳಿತ್ತು ಎಲ್ಲರಲ್ಲೂ ಕೂಡ ಒಂದು ಅರಿವನ್ನು ಹೊಸ ಒಂದು ಹುರುಪನ್ನು ಕೊಟ್ಟುವಂಥ ಕೆಲಸವನ್ನು ಮಾಡಿದೆ. ಸೊ ಆ ರೀತಿಯಲ್ಲಿ ಎಲ್ಲರೂ ಕೂಡ ಅದನ್ನು ಬಳಸ್ಕೊಂಡು ಅವರವರ ಸಂಪ್ರದಾಯನ ಮಾಡಬೇಕು ಮತ್ತು ಬೇರೆಯವರ ಸಂಪ್ರದಾಯನ ಗೌರವಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಏನೇ ಆಚರಣೆ ಇದ್ರೆ ಆಚರಣೆ ಇದೆ ಅಂತ ಅಷ್ಟೇ ಅಲ್ಲ, ಯಾಕಾಗಿ ಹೌದು ಒಂದು ತಿಳ್ಕೊಬೇಕು, ಇಲ್ಲಾಂದ್ರೆ ತಿಳಿದವ್ರು ಹೇಳ್ಕೊಡ್ಬೇಕು. ಹಾಗಾದಾಗ ಮುಂದೆ ಮತ್ತೆ ಅದರ ಹಿನ್ನೆಲೆಗಳನ್ನು ತಿಳ್ಕೊಂಡು ಹೋಗ್ಬೇಕು. ಅದರ ಮೂಲ ಯಾಕೆ ಮಾಡ್ತಿದ್ದಾರೆ. ಈಗ ಕೈಲ್ಪೊಳ್ದು ಅಂತ ಬಂದಾಗ ಕೈಲ್ಪೊಳ್ದು ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿರೋದು, ಬಹುಪಾಲು ಜನಕ್ಕೆ ಗೊತ್ತಿರೋದು ಬರೀ ಪಂದಿಕರಿ, ಕಳ್ಳು, ಇಷ್ಟೇ. ಕುಡಿಪೋದು ಎಲ್ಲ ಹೋಗಿ ಕೇಳಿದ್ರೆ ಅಷ್ಟೇ ಹೇಳೋದು ಅಷ್ಟೇ. ಅದು ಇವತ್ತಿಗೂ 90% ಜನಕ್ಕೆ ಅದೇ. ನಮ್ಮವರಿಗೆ, ನಾನು ಬೇರೆಯವರಿಗೆ ಹೇಳ್ತೇನೆ, ನಮ್ಮವರಿಗೆ ಗೊತ್ತಿರೋದೇ ಅಷ್ಟು. ಅದು ನಮ್ಮ ದುರಂತ. ಒಂದಷ್ಟು ಜನಕ್ಕೆ ನಾವು ಗೊತ್ತಿಲ್ಲ, ತೆಂಗಿನಕಾಯಿ ಗುಂಡು ಹೊಡಿತಾರೆ, ಕೋಕೋನಟ್ ಶೂಟಿಂಗ್ ಒಂದು, ಸ್ಪೋರ್ಟ್ಸ್ ಮಾಡ್ತಾರೆ ಒಂದು, ಇದಿಷ್ಟೇ ಅಂತ ಗೊತ್ತಿರೋದು. ಕೆಲವರು ಅದೇ ಆ ಜನ್ರೇಷನ್ ಗ್ಯಾಪ್ ಏನಾಯಿತು ಎಜುಕೇಷನ್ ಬಂದಾಗ ಅಥವಾ ಆ ಒಂದು ಹೊಸ ಅಲೆಯ ಜೊತೆ ಹೋದ್ವಿ, ಅಲೆ ಎಲ್ಲೋ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತು ಅಂತ. ಮತ್ತದು ವಾಪಸ್ ಬರಲೇಬೇಕು, ಅದು ಸೈಕ್ಲಿಂಗ್ ಆಗಲೇಬೇಕು, ಅದು ಬರುತ್ತೆ ಅನ್ನೋದು ನಮ್ಮ ಲೇಟ್ ಆಗೋದಕ್ಕಿಂತ ಬೇಗ ಬರಲಿ ಅನ್ನೋದು. ಈ 2 ದಿನದ ಆಚರಣೆಯಲ್ಲಿ ವಿಶೇಷವಾದ ಕಟ್ಟುಪಾಡುಗಳೇನಾದಿದೆಯಾ? ಈಗ ಬೇರೆ ಬೇರೆ ನಾಡಲ್ಲಿ ಬೇರೆ ಬೇರೆ ಥರ ಇದೆ ಸರ್. ಈಗ ನಾಲ್ನಾಡು ಭಾಗದಲ್ಲಿ ನನ್ನ ಪ್ರಮುಖವಾಗಿ 4 ಭಾಗ ಈಗ ನಡೀತಾ ಇರೋದು. ಈಗ ಸೆಪ್ಟೆಂಬರ್ 3ಕ್ಕೆ ಏನು ಸಾರ್ವತ್ರಿಕವಾಗಿ ಮಾಡ್ತಾರೆ, ಇದರಲ್ಲಿ ಕಟ್ಟುಪಾಡುಗಳು ತೀರಾ ಕಡಿಮೆ ಇದೆ. ಒಂದು ಆಯುಧ ಪೂಜೆ ಕೆಲವು ಕಡೆ ಮಾಡ್ತಾರೆ, ಕೆಲವರು ಅದನ್ನು ಮಾಡೋದಿಲ್ಲ. ಮಾಮೂಲಿ ಈಗ ಒಂದಿನ ಮುಂಚೆ 2ನೇ ತಾರೀಕಿಗೆ ಹಂದಿ ಕಡಿತಾರೆ, ಮಾಂಸ ತರ್ತಾರೆ. ಈಗೆಲ್ಲ ಶಾಪಲ್ಲಿ ಸಿಗುತ್ತೆ, ತರ್ತಾರೆ. ಸೊ ರಾತ್ರಿ ಒಂದು ಊಟ ಮಾಡ್ತಾರೆ. ಆಮೇಲೆ ಅದು ಬರೀ ಎಂಜಾಯ್ ಮಾಡೋದು ಅಥವಾ ಗೌಜ್ ಮಾಡೋವಂಥದ್ದು ಅದಷ್ಟಕ್ಕೆ ಸೀಮಿತ ಆಗಿದೆ. ಈಗ ನಮ್ಮ ಮುತ್ತುನಾಡು, ಪರಮಲೆನಾಡು, ನಾಲ್ನಾಡು ಮತ್ತು ಸೂರ್ಲಬಿನಾಡು ಭಾಗಗಳನ್ನು ತಗೊಂಡಾಗ ಅಲ್ಲಿ ಸಂಪ್ರದಾಯಗಳಿಗೆ ಒತ್ತು ಕೊಡ್ತಾರೆ. ಈಗ ಸೂರ್ಲಬ್ಬಿಯಲ್ಲಿ ನೀವು ತಗೊಳ್ಳೋದಾದರೆ ಒಂದು 8 ದಿನ ಮುಂಚೆ ನಾನು ಹೇಳಿದಾಗೆ ಯಾವಾಗ ಸುಬ್ರಯ್ಯನಲ್ಲಿ ಹೋಗಿ ಪೂಜೆ ಮಾಡಿ ಬಂದು ಅಲ್ಲಿ ಆ ಕಟ್ಟೆಯ ಮೇಲೇ ನೋಡಬೇಕು. ಆ ಶಾಸ್ತ್ರ ನೋಡಲಿಕ್ಕೆ ಅಂತ ಕೈಲ್ಪೊಲ್ ಕಟ್ಟೆ ಅಂತಲೇ ಇದೆ ಅದಕ್ಕೆ. ಆ ಕಟ್ಟೆಯ ಮೇಲೇ ಕೂತ್ಕೊಂಡು ಹಿಂದೆಲ್ಲ ಕಣಿಯ ನೋಡ್ತಾ ಇದ್ರು. ಆಮೇಲೆ ಸ್ವಲ್ಪ ಇದರಲ್ಲಿ ಅಮ್ಮ ಕೊಡೋರು ನೋಡಿದ್ದಾರೆ, ಈಗ ಬ್ರಾಹ್ಮಣ ನೋಡ್ತಾರೆ. ಅವರು ನೋಡಿ ಒಂದು ಊರ ಪ್ರತಿ ಕೇರಿ 6 ಕೇರಿ ಬರುತ್ತೆ, ಈಗ 5 ಇದೆ. ಆ ಕೇರಿಯಲ್ಲಿ ಇಬ್ಬರು ಹೆಸರನ್ನು ಆಯ್ಕೆ ಮಾಡ್ತಾರೆ. ಆ ಇಬ್ಬರು ಹೆಸರಲ್ಲಿ ಅವರಿಗೆ ಅವತ್ತಿಂದ ಒಂದು ಸಂಭ್ರಮ. ಈಗ ಯಾರಿಗಾದರೂ ಪೊಳೆದು ಬಂತು ಅಂದರೆ, ನನ್ನ ಹೆಸರು ನಾನು ಬಂತು ಅಂದರೆ ಆ ಫೀಲೇ ಬೇರೆ. ನನಗೆ 4 ಸರಿ ಬಂದಿದೆ, ಆದರೆ ಒಂದೇ ಸರಿ ಅದನ್ನು ಆಚರಣೆ ಮಾಡೋಕ್ಕಾಗಿದೆ ನನಗೆ. ನನ್ನ ದುರಂತ ಏನಿರುತ್ತೆ ಜವಾಬ್ದಾರಿಯಲ್ಲಿ ತುಂಬ ಚೆನ್ನಾಗಿದೆ.
ಅದನ್ನು ಎಂಜಾಯ್ ಮಾಡಬೇಕು ಸರ್. ನಾನು ಅದೇ ಹೇಳಿದಾಗ, ಈಗ ನಮ್ಮಲ್ಲಿ ಕೆಲವರು ಬಂದು ನನ್ನ ಹೆಸರು ಬಂದುಬಿಟ್ಟಿದೆ ಅಂದರೆ ಜಗಳಕ್ಕೆ ಬಂದುಬಿಡ್ತಾರೆ. ಮುಂಚೆ ಒಂದು ಬ್ರೇಕ್ ತಗೊಳ್ತೀನಿ. ಈ ಕೈಲ್ಪೋದು ಅಂತ ಇದೆ ಅಲ್ಲ, ಅದರ ಬಗ್ಗೆ ಒಂದು ಡೀಟೇಲ್ ಕೊಟ್ಬಿಡಿ. ಅರ್ಥ ಆಗಿಲ್ಲ. ಕೈಲ್ಪೋದು ಅಂತ ಹೇಳ್ತೀವಿ ನಾವು, ಓಕೆ, ಅದರ ಅರ್ಥ ಏನು ಅಂತ. ಅಲ್ಲ, ಕೈಲ್ಪೋದು ಅನ್ನೋ ನಾನು ಆಗಲೇ ಅದನ್ನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ಕೈಲ್ಪೋದು ಅನ್ನುವಂಥದ್ದು ವಿಭಿನ್ನ ಅರ್ಥ ಕೊಡ್ತದೆ. ಈಗ ಕೆಲವರು ಹೇಳ್ತಾರೆ, ನಾವು ಪೈರು ಹೊಡೆದು ಬಂದಾಗ ಕೈಲ್ದು ತೆನೆ ಏನು ಕೈ ಥರ ಬಾಗಿ ಬರುತ್ತೆ, ಅಥವಾ ಅದಕ್ಕೆ ಅದನ್ನು ಆ ಕೈಲ್ ಇದು ಬರ್ತಕ್ಕಂಥ ಅದನ್ನ ಆ ಬೆಳೆ ತೆನೆ ಹೊಡಿತಾ ಇರ್ತಕ್ಕಂಥ ಸಂಭ್ರಮವನ್ನು ಮಾಡುವಂಥದ್ದು. ಕೆಲವರು ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸಿ ನಾವು ಬೇಟೆಗಳಿಗೆ ಅಥವಾ ಬೇರೆ ಜವಾಬ್ದಾರಿಗಳಿಗೆ ಹೋಗ್ತೀವಿ. ಹೋಗೋದಕ್ಕಿಂತ ಮುಂಚೆ ಒಂದು ರಿಫ್ರೆಶ್ ಬೇಕು, ಒಂದು ಎಂಜಾಯ್ಮೆಂಟ್ ಬೇಕು ಅನ್ನೋ ಕಾರಣಕ್ಕೆ ಅದನ್ನೇ ಆಚರಣೆ ಮಾಡುವಂಥದ್ದು. ಕೆಲವರ ಪ್ರಕಾರ ನಾನು ಆಗಲೇ ಹೇಳಿದಾಗೆ ಏನು ಈಶ್ವರ ಬೇಣನ ರೂಪದಲ್ಲಿ ಬಂದು ವರಹ ವಧೆ ಮಾಡ್ತಾನೆ. ವಧೆ ಮಾಡುವಾಗ ಕೊಡೋರು ಅವರಿಗೆ ಸಹಾಯ ಮಾಡಿದ್ರು. ಆ ಸಂದರ್ಭದಲ್ಲಿ ಅದಕ್ಕೆ ಆ ದಿನದ ನೆನಪಾಗಿ ಕೈಲ್ಪೋಳ್ದನ್ನು ಕೊಟ್ಟರು. ನೀವು ಹಂದಿಯನ್ನು ತಿನ್ನಬಹುದು, ಮತ್ತು ನೀವು ಇದನ್ನು ಅದರ ಬೇಟೆಗೆ ಬಳಸ್ತಕ್ಕಂಥ ಆಯುಧಗಳನ್ನು ಪೂಜೆ ಮಾಡಲಿಕ್ಕೆ ಒಂದು ದಿನ ಅಂತ ಕೊಟ್ಟರು ಅಂತ. പക്ഷെ ಅದು ಎಷ್ಟು ಸಮಂಜಸವೋ ಗೊತ್ತಿಲ್ಲ. ಯಾಕಂದರೆ ಅದು ಹಾಗಿದ್ದರೆ, ಒಂದೇ ದಿನ ಆಗಿದ್ದರೆ ಈ 4-5 ಭಾಗದಲ್ಲಿ ಯಾಕಾಯಿತು ಅನ್ನೋದು ಪ್ರಶ್ನೆ. ಮತ್ತು ಕೆಲವರು ಪಾಂಡವರು ಬನ್ನಿ ಮರದಿಂದ ಆಯುಧವನ್ನು ಇಳಿಸಿ ಪೂಜೆ ಮಾಡಿದ ಸಂದರ್ಭದಲ್ಲಿ ಈ ಆಯುಧಗಳಿಗೆ ಪೂಜೆ ಮಾಡಿದ್ರು. ಹಾಗಾಗಿ ನಾವು ಕೂಡ ಅವರೊಟ್ಟಿಗೆ ಇದ್ವಿ. ಈಗ ಪಾಂಡವರು ಇಲ್ಲಿ ಬಂದು ಹೋಗಿದ್ದು ಸಾಕಷ್ಟು ಗೃಹಗಳು. ಒಂದೇ ಅರ್ಥವನ್ನು ನಾವು ಕಲ್ಪಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾವುದೇ ಒಂದು ಜಾನಪದೀಯ ಹಿನ್ನೆಲೆಯಲ್ಲಿ ಬಂದಂಥ ಸಂಸ್ಕೃತಿಯನ್ನು ಸರ್, ಇದು ಹೀಗೆ ಸರಿ ಮತ್ತು ನಾನು ಹೇಳಿದ ಅಭಿಪ್ರಾಯವೇ ಸರಿ ಅನ್ನೋದು ಖಂಡಿತ ಸಾಧ್ಯ ಇಲ್ಲ. ಅವರ ಈ ಜನಗಳಿಂದ ಬಂದಂಥ ಒಂದು ಆಚರಣೆ. ನಾವು ಯಾರೋ ಒಬ್ಬ ಇಬ್ಬರು ಕೂತ್ಕೊಂಡು ನಿರ್ಧಾರ ಮಾಡಿ, ಈಗ ನಮ್ಮ ಸಂವಿಧಾನ ಬಂದಾಗ ಒಂದು ಸಮಿತಿ ಕೂತ್ಕೊಂಡು ಅಂಬೇಡ್ಕರ್ ನೇತೃತ್ವದಲ್ಲಿ ಅವರು ಬರೆದ್ರು. ಅದನ್ನು ಪಾಲನೆ ಮಾಡೋದಕ್ಕಿಂತ ಒಂದು ನ್ಯಾಯಾಂಗ ವ್ಯವಸ್ಥೆ ಅಂತ ಇಟ್ಟರು. ಕಾರ್ಯಾಂಗ ಅದು ಅಪ್ಲೈ ಆಗುತ್ತೆ. ಅದು ಹೀಗೆ ಇದೆ ಅನ್ನೋದನ್ನು ಮಾಡ್ತಾರೆ. ಬಟ್ ಈ ಜನಪದೀಯವಾಗಿ ಅದು ಆಗೋದಿಲ್ಲ. ಅದು ನಮ್ಮ ಸೌಂದರ್ಯ. ಒಂದು ಗ್ರಾಮದಿಂದ ಗ್ರಾಮಕ್ಕೆ ಸಿಗುತ್ತೆ. ಈಗ ನಮ್ಮಲ್ಲಿ ಒಕ್ಕದಿಂದ ಒಕ್ಕಕ್ಕೇನೆ ಒಂದೊಂದು ಪದ್ಧತಿಗಳಿದೆ. ಈಗ ನಾನು ನಮ್ಮ ಚಾಮೆರ ಫ್ಯಾಮಿಲಿಯಲ್ಲಿ ಮಾಡಿದರೆ, ನಮ್ಮ ಪಕ್ಕದವ್ರು ಮೇದೂರವರು ಅವ್ರು ಮಾಡೋದಿಲ್ಲ. ಅವರಲ್ಲೇ ಬೇರೆ ಬೇರೆ ಥರ ಇದೆ ಕೆಲವೊಂದು ಪದ್ಧತಿಗಳು. ಅದು ಅವರವರ ಕಾಲಘಟ್ಟದಲ್ಲಿ ಮತ್ತು ಅವರವರ ಭಾವನೆಗಳಿಗೆ ತಕ್ಕ ಹಾಗೆ ನಡ್ಕೊಂಡು. ಬ್ಯಾಕ್ ಟು ನಿಮ್ಮಲ್ಲಿಗೆ ಬರ್ತೀನಿ. ಅಲ್ಲಿ ಶುರು ಮಾಡ್ತಾ ಇದ್ರಿ ನಿಮ್ಮ ಊರದು ಸೂರ್ಲಭೆ ಇದಲ್ಲ. ಸೊ ಅದೇ 8ನೇ ದಿನ ಇವತ್ತು ಹಬ್ಬ, ಈ ವಾರ ಹಬ್ಬ ಇದೆ ಅಂತ ಒಂದು ಪ್ರತಿ ಚಿನ್ಯಾರಿ 2ನೇ ಮಂಗಳವಾರ ಅಂದರೆ ಆಗಸ್ಟ್ 21, 22 ಈ ದಿನದಲ್ಲಿ ಸಿಗುತ್ತೆ. ಮಂಗಳವಾರನೇ ಆಗಬೇಕಲ್ಲಿ. ಚಿನ್ಯಾರಿಗೆ 2ನೇ ಮಂಗಳವಾರ, ಮೊದಲ ಮಂಗಳವಾರನೇ ಆಗಬೇಕು. ಕಕ್ಕಡದ ಆಕೀರಿ ಮಂಗಳವಾರ ಕೈಲ್ವಾಳ ನೋಡೋದು ಅಂತ ಹೇಳ್ತೇವೆ. ಅಲ್ಲಿ ಮೊದಲು ತಕ್ಕಮುಕ್ಕಟಿಯರೆಲ್ಲ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸೇರ್ತಾರೆ. ಅಲ್ಲಿ ಪೂಜೆಯನ್ನು ಮಾಡಿ, ಅಲ್ಲಿಂದ ಮುದ್ದಂಡ ಫ್ಯಾಮಿಲಿಯ ಮುಕ್ಕಟಿ ಒಬ್ಬರೇ ಇರ್ತಾರೆ, ಅವರು ಆ ಕೈಲ್ಪೋಳ್ದ ಕಟ್ಟೆಗೆ ಬರ್ತಾರೆ. ಅಲ್ಲಿಗೆ ಬಂದು ಅಲ್ಲಿ ಅಷ್ಟೊತ್ತಿಗೆ ಇವರು ಶಾಸ್ತ್ರ ನೋಡೋರು ಬಂದಿರ್ತಾರೆ. ತಕ್ಕಮುಕ್ಕಟಿಯರೆಲ್ಲ ಕೂತ್ಕೊಂಡು ಇಡೀ ಊರಿಂದ 2 ಹೆಸರು ಬರುವ ಹಾಗೆ ಅವರು ನೋಡ್ತಾರೆ, ಯಾರ ಹೆಸರು ಆಗಬಹುದು ಅಂತ. ಪ್ರತಿ ಹೆಸರನ್ನ ಮೊದಲ ಅಕ್ಷರವನ್ನು ನೋಡ್ತಾ ಇದ್ರು ಫಸ್ಟ್. ಒಂದು ಈಗ ಡಿ ಡಾಟು ಈ ಥರ ಏನೋ ಒಂದು ಮಾಡಿ ಈಗ ಕೆಲವು ಇದರಿಂದ ಒಂದೇ ಹೆಸರಲ್ಲಿ 3-4 ಜನ ಇರೋದ್ರಿಂದ ಅದನ್ನು ಹೆಸರು ಹಿಡದೆ ಯಾರು ಪೂರ್ತಿ ಹೆಸರನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಆ ಹೆಸರಲ್ಲಿ ಬಂದಾಗ ಪ್ರತಿ ಕೇರಿಗೆ ಇಬ್ಬರು, ಅಂದರೆ ಮಂಕ್ಯ ಅನ್ನುವಂಥದ್ದು ಒಂದು ಕೇರಿ, ಅಲ್ಲಿ ಗ್ರಾಮ ಅಂತ ನಾವೇನು ಕೇಳ್ತೀವಿ, ಅದು ನಮ್ಮ ಇದರಲ್ಲಿ ಕೇರಿ. ಆ ಮಂಕ್ಯ ಕೇರಿಯಲ್ಲಿ ಇಬ್ಬರು, ಒಂದು ಫ್ಯಾಮಿಲಿಗೆ ಚಾಮೆರ 2 ಫ್ಯಾಮಿಲಿ ಇರೋದಲ್ಲಿ, ಒಂದು ಮೇದುರ ಫ್ಯಾಮಿಲಿಯಿಂದ ಒಬ್ಬ, ಚಾಮೆರ ಫ್ಯಾಮಿಲಿಯಿಂದ ಒಬ್ಬರನ್ನು ನಿರಕ ಮಾಡ್ತಾರೆ ಪೊಳ್ದು ಮಾಡಲಿಕ್ಕೆ ಅಂತ. ಮತ್ತು ಇಬ್ಬರು ಯಾಕೆ ಪೊಳ್ದು ಮಾಡಿದ್ರೆ, ನೆಕ್ಸ್ಟ್ ಮುಂದಿನ ಸಾರಿಗೆ ಅಗಡಿಯನ್ನು ಯಾರ ಮೊದಲು ಉಳಬೇಕು, ಯಾರ ಹೆಸರಲ್ಲಿ ಅವರು ಕೆಲಸನ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರ್ತದೆ ಅನ್ನೋದು ಅವತ್ತೇ ನಿರಕ ಮಾಡ್ತಾರೆ. ಯಾಕೆ ಪೊಳ್ದಿಗೆ ಅಂತ ಒಬ್ಬರನ್ನ ನಿರಕ, ಪ್ರತಿ ಊರಿಗೆ ಒಬ್ಬರನ್ನ, ಒಕ್ಕಕ್ಕೊಬ್ಬರನ್ನ ಮಾಡ್ತಾರೆ. ಅದಾದ ಮೇಲೆ ನೋಡೋದ, ಅದಾದ ಮೇಲೆ ಬೇಟೆಗೆ ಹೋಗಲಿಕ್ಕೆ, ನಾನು ಆಗಲೇ ಹೇಳಿದಾಗೆ ಬೇಟೆಗೆ ಹೋಗುವಂಥದ್ದು ಹಬ್ಬದ ದಿನದಲ್ಲಿ. ಆ ಬೇಟೆ ಹೋಗಲಿಕ್ಕೆ ನೆಕ್ಸ್ಟ್ ಯಾರ ಹೆಸರಲ್ಲಿ, ಯಾರ ನೇತೃತ್ವದಲ್ಲಿ ಹೋಗಬೇಕು ಅಂತ ಮಾಡ್ತಾರೆ. ಈಗ ಅದಕ್ಕಿಂತ ಮುಂಚೆ ಕೈಲ್ಪೋಳ್ದಿಗೆ ಇಬ್ಬರು ಯಾರು ಊರವ್ರು ಮಾಡಿರ್ತಾರೋ ಅವರಿಗೆ ಒಂದು ವಾರದಿಂದ ಸಂಭ್ರಮ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಮನಸ್ಸು ಒಳಗಿಂದನೇ ಅದನ್ನು ಸಂಭ್ರಮಿಸಿದವರಿಗೆ ಮಾತ್ರ ಅದರ ಇದು ಗೊತ್ತಾಗೋದು. ನನಗೆ ಒಂದು ಬೇಜಾರಿದೆ, 4 ಸರಿ ತುಂಬ ಕಡಿಮೆ ಬರೋದು. 4 ಸರಿ ಬಂದಿದೆ, ಒಂದೇ ಸರಿ ಮಾಡ್ಲಿಕ್ಕೆ ಸಿಕ್ಕಿದ್ದು. 3 ಸರಿ ಮಿಸ್ ಮಾಡ್ಕೊಂಡಿದ್ದು ಬೇರೆ ಬೇರೆ ಸುತ್ತುಗಳು, ಅಥವಾ ನಮ್ಮ ಜೊತೆ ಇನ್ನೊಬ್ಬ ಇರ್ತಾರೆ. ಈಗ 2 ಫ್ಯಾಮಿಲಿ, ಒಂದು ಊರಲ್ಲಿ ಇಬ್ಬರಿಗೆ ಬಂದಿದೆ ಅಂದರೆ ಅವನಿಗೇನೋ ಸಮಸ್ಯೆ ಆಯಿತು ಅಂದರೆ ನಾನು ಮಾಡೋಕ್ಕಾಗಲ್ಲ. ನಾನು ಹೋಗಲಿಲ್ಲ ಅಂದ್ರೆ ಅವ್ನು ಮಾಡೋಕ್ಕಾಗಲ್ಲ. ಆ ಥರದ್ದು 1-2-3 ಸರಿ ಮಿಸ್ ಆಯಿತು, 1 ಸರಿ ಮಾಡಲಿಕ್ಕಾಯಿತು. ಸೊ ಹಾಗಾಗಿ ನನಗೆ ಅದು ತುಂಬ ಚೆನ್ನಾಗಿ ಗೊತ್ತಿದೆ, 1 ಸರಿ ಮಾಡಿರೋದ್ರಿಂದ. ಒಂದು ವಾರಕ್ಕೆ ಮುಂಚೆ ನಮ್ಮ ಹೆಸರು ಗೊತ್ತಾದ ಮೇಲೆ ನಾವು ಅಂಬು ಬಿಲ್ಲನ್ನು ತಯಾರು ಮಾಡ್ಕೊಳ್ತೀವಿ.
ಮರದ ಅಂಬುಗೆ ಅಂದರೆ ಬಿಲ್ಲು ಮಾಡಿ ಬಿದಿರು ಅಥವಾ ವಾಟೆಯಲ್ಲಿ ಬಿಲ್ಲನ್ನು ಮಾಡಿ ಅದಕ್ಕೆ ಹಗ್ಗ ಎಲ್ಲ ಕಟ್ಟಿ ಮಾಮೂಲಿ ಬಿಲ್ಲನ್ನು ಮಾಡ್ತೀವಿ. ಒಂದು ಬಾಣ ಅದು ಒಂದು ಕಬ್ಬಿಣದಿರುತ್ತೆ, ಅದಕ್ಕೆ ಹಿಡಿಯನ್ನು ಮಾಡಿ ಓಟೆಯಿಂದ ಎಲ್ಲ ಮಾಡಿ ಅದನ್ನು ರೆಡಿ ಮಾಡ್ಕೊಳ್ತೀವಿ. ಇನ್ನೊಂದು ಮರದ್ದು ಅಂಬೆ ಇರುತ್ತೆ, ಅದು ಒಂದು ರೆಡಿ ಮಾಡ್ಕೊಳ್ತೀವಿ. ಆಮೇಲೆ ನಮ್ಮದು ಒಡಿಕತ್ತಿ ತೊಡಂಗು ಏನು ಒಡಿಕತ್ತಿ ಹಾಕಲಿಕ್ಕೆ ಮಾಡ್ತೀವಿ, ತೊಡಂಗು ಅಂತ ಹೇಳ್ತೀವಲ್ಲ, ಅದೆಲ್ಲವನ್ನು ತಯಾರಿ ಮಾಡಿ ಇಟ್ಕೊಂಡಿರ್ತೀವಿ. ಈಗ ಹಬ್ಬ ನಾಳೆ ಮಂಗಳವಾರ ಹಬ್ಬ ಇದೆ, ಇವತ್ತು ಸೋಮವಾರ ಬೆಳಗ್ಗೆ ಹಂದಿ ಕಡಿಯೋದು ಮಾಂಸ ಮಾಡೋದು ಇದೆಲ್ಲ ಮಧ್ಯಾಹ್ನದವರೆಗೆ ಆಗ್ತದೆ. ಮಧ್ಯಾಹ್ನದ ನಂತರ ಯಾರು ಪೊಳೆದು ಬಂದಿರ್ತಾರಲ್ಲ, ನಾವಿಬ್ಬರು ಮಂದಿಗೆ ಹೋಗ್ತೀವಿ. ಮಂದಿಗೆ ಹೋಗಿ ಆ ಮಂದಲ್ಲಿ ಒಂದು ಮರ ಇದೆ, ಅಂದರೆ ಹಾಲು ಬರ್ತಕ್ಕಂಥ ಮರ, ಚಿತ್ತಾಲ ಮರ ಇರ್ಬೋದು, ಹಲಸಿನ ಮರ ಇರ್ಬೋದು, ಈ ಥರ ಆ ಮರಕ್ಕೆ ಹೂವಿನ ಹಾರವನ್ನು ಕಟ್ಟಿ ಬರ್ತೀವಿ. ಅವತ್ತಿಂದ ನಮಗೆ ಸಿಗೋ ಗೌರವವೇ ಬೇರೆ ಆ ದಿನ. ಅದಾದಮೇಲೆ ಮನೆಗೆ ಬಂದು ನಮ್ಮ ಹಬ್ಬಗಳನ್ನೆಲ್ಲ ಮಾಡಿ ರಾತ್ರಿ ಮಲಗುವಾಗ ಇಬ್ಬರು ಒಟ್ಟಿಗೆ ಮಲಗಬೇಕು ಅಂತ, ಚಾಪೆಯಲ್ಲಿ ಮಲಗಬೇಕು. ಆ ಮಳೆಯಲ್ಲಿ ಸಹ ಚಾಪೆಯಲ್ಲಿ ಮಲಗಬೇಕು ನಾವು. ಕಂಬಳಿ ಹಾಕೋಬೋದು ಮತ್ತು ಮಲಗುವಾಗ ಬರೀ ನೆಲಕ್ಕೆ ಚಾಪೆ ಹಾಕ್ಕೊಂಡು ನೆಲ್ಲಕ್ಕಿ ದೀಪದ ಕೆಳಗಡೆ ನಾವಿಬ್ಬರು ಮಲಗಬೇಕು. ಮಲಗಿ ಆದಮೇಲೆ ಬೆಳಗ್ಗೆ ಸುಮಾರು 3:30-4 ಗಂಟೆಗೆ ಏಳಬೇಕು. ಏಳುವಾಗ ನಾವೊಂದು ಈಗ ಅಲಾರಾಮ್ ಇದೆ, ಹಿಂದೆ ಅಲಾರಾಮ್ ಇಲ್ಲ. ಹೇಳುವಾಗ ಯಾರು ಬಂದು ನಮ್ಮನ್ನು ಕರೆಯುವಾಗಿಲ್ಲ, ನಾವಾಗೆ ಹೇಳಬೇಕು. ನಾವು ಒಬ್ಬರನ್ನೊಬ್ಬರನ್ನ ಕರೆಯುವಾಗಿಲ್ಲ. ನೀವೆದ್ದು ನೀವು ಹೋಗ್ಬೇಕು, ಅವನ್ನ ಮುಟ್ಬೋದು, ನಾನು ಉರುಳಾಡಿಸ್ಬೋದು, ಬಾಯಲ್ಲಿ ಕರೆಯುವಾಗಿಲ್ಲ. ನಾನು ಬಾಯಿ ಬಿಟ್ಟು ಮಾತಾಡೋಗಿಲ್ಲ ಅವನ ಹತ್ರ. ನಾವು ಬೇರೆಯವ್ರ ಜೊತೆನೂ ಮಾತಾಡೋಗಿಲ್ಲ, ನಾವು ಇಬ್ಬರು ಮಾತಾಡೋಗಿಲ್ಲ. ನಾವು ಹೋಗಿ ಸ್ನಾನ ಮಾಡಿ ಬಿಸಿನೀರು, ಈಗ ಬಿಸಿನೀರು ಮುಂಚೆ ತಣ್ಣೀರು ಮಾಡ್ತಿದ್ರಂತೆ, ಎಲ್ಲ ಮಾಡಿ ಕುಪ್ಪೆ ಚಾಲೆಲ್ಲ ಹಾಕ್ಕೊಂಡು ಅಷ್ಟೊತ್ತಿಗೆ ಮನೆಯವರೇ ಎದ್ದು ಮನೆಯೆಲ್ಲ ಗುಡಿಸಿ ಎಲ್ಲ ಶುದ್ಧ ಎಲ್ಲ ಮಾಡಿ ನೆಲ್ಲಕ್ಕಿ ದೀಪ ಕತ್ತಿಸ್ತಾರೆ. ಮಂದಿಗೆ ಯಾರ ಮನೆ ಹತ್ತಿರ ಇರುತ್ತೋ ಆ ಮನೇಲಿ ಉಳಿತಾರೆ. ಅದಾದಮೇಲೆ ನಾವು ಮಂದಿಗೆ ಬರ್ತೀವಿ, ಇಬ್ರು ಮಾತಾಡೋದಿಲ್ಲ ಅಲ್ಲಿವರೆಗೂ. ಇಬ್ಬರು ಮಂದಿಗೆ ಅಂಬು ಬಿಲ್ಲೆಲ್ಲ ತೊಗೊಂಡು ಕವಡಿಗತ್ತಿ ಎಲ್ಲ ಆಗಿ ಸೇಮ್ ವಾರಿಯರ್ಸ್ ಇಬ್ಬರು ಬರ್ತೀವಿ. ಮಂದಲ್ಲಿ ಬಂದು ಇಬ್ಬರು ಒಟ್ಟಿಗೆ ಬಿಲ್ಲನ್ನು ಎಳೆದು ಅಂಬನ್ನು ಬಿಡಬೇಕು. ಇಬ್ಬರದು ಅಂಬು ಒಟ್ಟಿಗೆ ಹೋಗಿ ಮರಕ್ಕೆ ಚುಚ್ಚಿ ನಿಲ್ಲಬೇಕು. ಮರಕ್ಕೆ ಗುರಿ ಇಟ್ಟು ಹತ್ರದಿಂದನೇ ಬಿಡ್ತೀವಿ, ಮತ್ತು ಅದು ಚುಚ್ಚಿ ನಿಲ್ಲಬೇಕು. ಯಾರ್ದು ನೆಲಕ್ಕೆ ಬೀಳಬಾರದು. ನೆಲಕ್ಕೆ ಬಿಟ್ಟರೆ ಅವನು ದೇವರಿಗೆ ತಪ್ಪು ಕಾಣಿಕೆ ಹಾಕಬೇಕು. ಅಲ್ಲಿವರೆಗೆ ಯಾರು ಮಾತಾಡೋಗೂ ಇಲ್ಲ. ನಾವಿಬ್ರು ಬಿಡ್ತಾ ಇದೀವಿ ಅಂತಲೂ ಗೊತ್ತಲ್ಲ. ಅಷ್ಟು ಆ ಕಾನ್ಸಂಟ್ರೇಷನ್ ಹೆಂಗಿರುತ್ತೆ ಅಂದರೆ, ನಾವಿಬ್ರು ರಾತ್ರಿ ಕುಡಿಯೋರೆಲ್ಲ ಇರ್ತಾರಲ್ಲ, ಎಷ್ಟೇ ಇದ್ರು ಅಲ್ಲಿ ಬಂದು ಸ್ಟಡಿ ಆಗಿಬಿಡ್ತಾರೆ ಅವರು. ಆಟೋಮೆಟಿಕ್ಲಿ ಇದ್ರೊಳಗೆ ಬಂದುಬಿಡ್ತಾರೆ ಅವರು. ಅಲ್ಲಿ ಅದು ಬಿಟ್ಟು ಒಟ್ಟಿಗೆ ಬಿಟ್ಟು ಮರಕ್ಕೆ ಚುಚ್ಕೊಂಡು ನಿಂತ ಮೇಲೆ ಆಮೇಲೆ ಇಬ್ಬರು ಮಾತಾಡೋದು. ಹಿರಿಯವರು ಅಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಕೊಡವ ಸಂಪ್ರದಾಯದಲ್ಲಿ ಮಂದಲ್ಲಿ ಕಾಲು ಹಿಡಿಯೋದಿಲ್ಲ. ಅವತ್ತು ನನಗಿಂತ ಹಿರಿಯವರು ಇದ್ದರೆ ಅವ್ರು ಕಾಲು ಹಿಡಿತೀವಿ ಆ ದಿನ ಅಲ್ಲಿ ಮಾತ್ರ, ಅಷ್ಟಕ್ಕೆ ಮುಗೀತು. ಅದಾದಮೇಲೆ ಇಬ್ಬರು ಮನೆಗೆ ಬಂದು ಮತ್ತೆ ಸುಬ್ರಾಯ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೇಕು ನಾವು ಕಾಟೊಳಗೆ. ನಮ್ಮಲ್ಲಿ ನಮ್ಮ ಊರಿಂದ ಸುರ್ಲಬೇಗ ಒಂದು 8-8.5 ಕಿಲೋಮೀಟರ್ ಆಗುತ್ತೆ. ಕಾಟೊಳಗೆ ರೋಡ್ ಇಲ್ಲ, ಕಾಡದಾರಿ, ಅದರೊಳಗೆ ನಡ್ಕೊಂಡು ಹೋಗ್ಬೇಕು. ಇಬ್ಬರು ಕುಪ್ಪೆ ಶಾಲೆ ಬಿಚ್ಚೋಗಿಲ್ಲ, ತೊಡಂಗಿಲ್ಲ, ಒಡಿಕತ್ತಿ ಇರುತ್ತೆ, ಅದನ್ನ ಹೊತ್ಕೊಂಡು ಹೋಗೋದೇ ದೊಡ್ಡ ಸಾಹಸ ಅಲ್ಲಿ. ಅದನ್ನು ನಡ್ಕೊಂಡು ಇನ್ನೊಂದು ಅಂಬು ಇರುತ್ತಲ್ಲ ಕೈಯಲ್ಲಿ, ಒಂದು ಬಾಣ ಒಂದು ಬಿಲ್ ಇರುತ್ತೆ, ಅದನ್ನು ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿ ಅಲ್ಲಿ ಗಂಧ ಹೂವು, ಒಂದು ಚಾಂದ್ ಹೂವು ಅಂತೇನು ಹೇಳ್ತೀವಿ, ಅದನ್ನು ತಗೊಂಡು ವಾಪಸ್ ನಮ್ಮ ಮನೆಗೆ ಬರ್ತೀವಿ. ನಮ್ಮ ಮನೆಗೆ ಬರೋವರೆಗೂ ಬಾಕಿಯವರೆಲ್ಲ ಕಾಯಬೇಕು ನಮ್ಮನ್ನು. ನಾವು ಬರೋದು ಎಷ್ಟೊತ್ತಾಗುತ್ತೆ, ಆ ಬರೋರಿಗೆ ನಮ್ಮನ್ನು ಕಾಯಬೇಕು. ಬಂದು ಈಗ ಸಾಮಾನ್ಯವಾಗಿ ಆಯುಧ ಪೂಜೆ ಯಾರು ಮಾಡ್ತಾರೆ, ಆ ಒಕ್ಕದಲ್ಲಿ ಯಾರು ಹಿರಿಯ ಇರ್ತಾರೆ ಅವ್ರು ಪೂಜೆ ಮಾಡ್ತಾರೆ. ಅವತ್ತು ನಮಗೆ ಅಧಿಕಾರ. ನಾನು ಚಿಕ್ಕವನು ಇರೋವಾಗಲೂ ಕೂಡ ನನಗೆ ಒಂದು 8-9 ವರ್ಷ 10 ವರ್ಷದ ಹಿಂದೆ ನಾನು ಮಾಡಿದ್ದು, 10-11 ವರ್ಷ ಆಗಿರ್ಬೋದು ನಾನು ಮಾಡಿ. ಆವಾಗ ನನಗಿಂತ ದೊಡ್ಡ ತುಂಬ ಜನ ಇದ್ದರು. ಅವರಂದ್ರೆ ನಾನು ರಾಜ, ನಾನು ಪೂಜೆ ಮಾಡೋದು. ಆಯುಧ ಪೂಜೆ ಎಲ್ಲ ಮಾಡಿ ನಾವು ಕೋಳಿ ಕುಯ್ತೀವಿ. ಈಗ ಅದು ಎಲ್ಲೂ ಇಲ್ಲ ಈ ಭಾಗದಲ್ಲಿ ಬಿಟ್ಟರೆ. ನಾವು ಮನೆ ಗೃಹ ಪ್ರವೇಶದಲ್ಲೂ ಕೂಡ ಹಂದಿಯನ್ನು ಬಾಗಿಲಿಗೆ ಕುಯ್ದು ರಕ್ತ ಕೊಟ್ಟೆ ನಾವು ಒಳಗೆ ಹೋಗೋದು. ಇದು ನಮ್ಮಲ್ಲಿ ಮಾತ್ರ ಇರೋದು, ಬೇರೆ ಮುಂಚೆ ಇತ್ತು, ಈಗೆಲ್ಲ ಬಿಟ್ಟು ಈಗೆಲ್ಲ ಬೂದಿಗುಂಬಳಕ್ಕೆ ಬಂದಿದ್ದಾರೆ. ಇದು ಈಗಲೂ ನಮ್ಮಲ್ಲಿ ನಡೀತದೆ. ಅವತ್ತು ಕೂಡ ಆಯುಧ ಪೂಜೆ ಮಾಡಿ ಕೋಳಿ ಕೊಯ್ದು ಎಲ್ಲ ಆಯುಧಗಳಿಗೆ ಇವನ್ ನೇಗಿಲು ನೊಗ ಎಲ್ಲವೂ ಸೇರಿ ಎಲ್ಲದಕ್ಕೂ ರಕ್ತ ಕೊಟ್ಟು ರಕ್ತದ ಬೊಟ್ಟಿಟ್ಟು ಆ ಒಂದು ಕೋಳಿ ತಲೆ ಅಲ್ಲ ಮಾಡಿದ್ದು ಅಡಿಗೆಗಳನ್ನು ಅಲ್ಲಿ ಎಡೆ ಇಡ್ತೀವಿ. ಬಾಳೆ ಎಲೆಯಲ್ಲಿ ಇಟ್ಕೊಂಡು ಅಲ್ಲಿ ಒಂದು ಅಡಿಕೆ ಪುಟ್ಟ ಅಂತ ಒಂದು ಪುಟ್ಟು ಮಾಡ್ತೀವಿ. ಪುತ್ತರಿ ಈ ಕಡೆ ಎಲ್ಲ ಪುತ್ತರಿಗೆ ಮಾಡ್ತಾರೆ. ನಮ್ಮಲ್ಲಿ ಆಯುಧ ಪೂಜೆಗೆ ಕೈಲಿ ಪೂಜೆ ಆಯುಧ ಪೂಜೆಗೆ ಅಡಿಕೆ ಪುಟ್ಟು ಬೇಕೇ ಬೇಕು. ಅಡಿಕೆ ಪುಟ್ಟು ಬಾಳೆ
ತುಪ್ಪ, ಸಕ್ಕರೆ ಇದ್ದರೆ ಸಕ್ಕರೆ, ಮತ್ತು ಮಾಡಿದ ಅಡಿಗೆ ಏನಿದೆ ಎಲ್ಲನ ಎಡೆ ಹಾಕಿ ಮೀದಿ ಇಟ್ಟು ಆಮೇಲೆ ಆ ಕೋಳಿದು ತಲೆ ಮತ್ತು ಅಲ್ಲಿ ಕಾಯಿ ಹೊಡೆದಿರ್ತೀವಲ್ಲ, ಒಂದು ಒಡೆ ಕಾಯಿ ತೊಗೊಂಡೋಗಿ ಮನೆಯದು ಎದುರುಗಡೆ ಒಂದು ಮರವ ಅಥವಾ ಏನೋ ಒಂದು ಜಾಗದಲ್ಲಿ ಇಟ್ಟು ಬಾಗಿಲ ನಡೆ ಕಂಡಿ ಅಂತ ಏನು ಹೇಳ್ತೀವಲ್ಲ, ಆ ಬಾಗಿಲು ಇದರ ಎದುರುಗಡೆ ನಿಂತ್ಕೊಂಡು ಮೊದಲು ನಾನು ಗುಂಡು ಹೊಡಿಬೇಕು. ಅಂದರೆ ನಾನು ಪೊಳ್ದುಕರ ಅವತ್ತಾಗಿದ್ದರೆ ನಾನು ಗುಂಡು ಹೊಡಿಬೇಕು. ನನ್ನ ಗುಂಡು ತಾಗಿಲ್ಲ ಅಂದರೆ ಬೇರೆ ಆ ಕೋಳಿ ತಲೆಗೂ ತೆಂಗಿನಕಾಯಿ ಒಡೆಗೂ ಅದಕ್ಕೆ ಗುರಿ ಹೊಡಿಬೇಕು ನಾನು. ಸೊ ನನ್ನ ತಾಗಿಲ್ಲ ಅಂದರೆ ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೋದು. ಇಲ್ಲ ಅದಾದಮೇಲೆ ಖುಷಿಗೆ ಯಾರಾದರೂ ಹೊಡೆಯೋದಿದ್ರೆ ಹೊಡ್ಕೊಳ್ಬೋದು. ತಾಗಿ ರೀಚ್ ಆದರೆ ಹೊಡಿಬೋದು. ಇಲ್ಲ ರೀಚ್ ಆಗಿ ಆದಮೇಲೆನೂ ಬೇರೆ ಯಾರೋ ಇದು ನಾನು ಹೊಡಿತೀನಿ ಅನ್ನೋದು ಖುಷಿದವ್ರು ಹೊಡಿಬೋದು ಅಂತ. ಅದಾದಮೇಲೆ ಊಟ, ಅಲ್ಲಿವರೆಗೆ ಯಾರು ಊಟ ಮಾಡುವಾಗಿಲ್ಲ. ಅದಾದಮೇಲೆ ಪೂಜೆ ಆದಮೇಲೆ ಬೇರೆಯವರು ಅವರವರ ಮನೆಗಳಲ್ಲಿ ಪೂಜೆ ಮಾಡ್ಕೊಳ್ಬೋದು. ಈಗ ನಾನು ಯಾರು ಪೊಳ್ದುಕಾರ ಯಾರು ಇರ್ತಾನೆ ಅವನು ಪೂಜೆ ಆಗಿ ಅವನು ಗುಂಡು ಹೊಡೆದ ಮೇಲೇ ಬೇರೆಯವರು ಪೂಜೆ ಮಾಡಿ ಗುಂಡು ಹೊಡಿಬೇಕು. ಅಲ್ಲಿವರೆಗೆ ಕಾಯಬೇಕು. ಅವ್ನು ಇಷ್ಟೊತ್ತರ ಮಾಡಿದ್ರು ಕಾಯಬೇಕು ನಾವು. ಅದೆಲ್ಲ ಆಗಿ ಆದಮೇಲೆ ಹಿಂದೆ ಏನಿತ್ತು, ಈಗ ಮನೆಗೆ ಬರೋದಿಲ್ಲ, ಅವ್ರವ್ರ ಮನೆಯಿಂದ ಅಲ್ಲಿ ಬಂದು ಯಾವುದೋ ಒಂದು ಜಾಗಕ್ಕೆ ಬಂದು ಸೇರ್ಕೊಳ್ತಾರೆ. ಆ ಪೊಳ್ದುಕಾರನ ಮನೆಗೆ ಬೇರೆ ಫ್ಯಾಮಿಲಿಯವರೆಲ್ಲ ಬಂದು ಸೇರ್ತಾರೆ. ಎಲ್ಲ ಬಂದು ಸೇರಿ ಅವನು ಅಲ್ಲಿವರೆಗೆ ನಾವು ರಾತ್ರಿ ಮುಂಜಾನೆ ಏನು ಕುಪ್ಪೆ ಹಾಕಿರ್ತೀವಿ ಅದನ್ನು ತೆಗಿಯೋಗೇನೇ ಇಲ್ಲ, ತೊಡಗು ತೆಗಿಯೋಗಿಲ್ಲ, ಹೊಡಿಕತ್ತಿ ಎಲ್ಲ ಅಲ್ಲೇ ಎಲ್ಲ ಹಾಗೇನೇ ಇರುತ್ತೆ. ಅದನ್ನು ತೊಗೊಂಡು ನಾವು ಮತ್ತೆ ನೆಲ್ಲಕ್ಕಿ ಬಂದು ನಮ್ಮ ಆ ಮನೆಗೆ ಯಾರು ಪೊಳ್ದುಕಾರ ಇರ್ತಾರೋ ಅವನು ನೆಲ್ಲಕ್ಕಿಗೆ ಬಂದು ನೆಲ್ಲಕ್ಕಿಯಿಂದ ಅವನನ್ನು ಕರ್ಕೊಂಡು ಮಂದಿಗೆ ಹೋಗೋದು. ಆಗ ಕೋವಿ, ಒಂದು ಕೈಲಿ ಬಿಲ್ಲು, ಒಂದು ಕೈಲಿ ಬಾಣ, ಹೊಡಿಗತ್ತಿ ಎಲ್ಲ ಆಗಿ ಸೇಮ್ ರಾಜನ ಅಡಿಗೆಲ್ಲ ನಮ್ಮ ಜೊತೆಲಿ ಜನಗಳು ಕರ್ಕೊಂಡು ಮಂದಿಗೆ ಹೋಗ್ತಾರೆ. ಆಗ ಆ ಇನ್ನೊಂದು ಫ್ಯಾಮಿಲಿಯವರು ಅಲ್ಲಿ ಬರ್ತಾರೆ. ಈಗ ನಮ್ಮಲ್ಲಿ 2 ಫ್ಯಾಮಿಲಿ ಇರೋದ್ರಿಂದ ನಮ್ಮ ಊರಲ್ಲಿ 2 ಫ್ಯಾಮಿಲಿ ಇರೋದು. ಈಗ ಬೇರೆ ಊರಲ್ಲಿ 4-5 ಫ್ಯಾಮಿಲಿ ಇರೋರು ಅಷ್ಟೇ, ಪೊಳ್ದುಕಾರ 2 ಫ್ಯಾಮಿಲಿಯವರು ಮತ್ತು ಬಾಕಿಯವರೆಲ್ಲ ಅಲ್ಲಿ ಬರ್ತಾರೆ. ಅಲ್ಲಿ ಬಂದು ಸೇರಿ ಆ ಮರದ ಏನು ಬೆಳಗ್ಗೆ ಅಂಬು ಬಿಟ್ಟಿರ್ತೀವಲ್ಲ ಆ ಮರದಲ್ಲಿ 3 ಸುತ್ತು ಬರ್ತಾರೆ ದೇವರನ್ನು ಕರ್ಕೊಂಡು. ಆ ದೇವರನ್ನು ಕರ್ಕೊಂಡು 3 ಸುತ್ತು ಬಂದಾದ ಮೇಲೆ ಆ ನಾಡೆಗೆ ಹಾಕೋದು, ಕೆಲವು ಕಡೆ ನಾಡೆಗೆ ಹಾಕೋದಿದೆ, ಕೆಲವು ಕಡೆ ಇಲ್ಲಿ ಇದ್ದಿರ್ಬೋದು, ಹಿಂದೆ ಇದ್ದಿರ್ಬೋದು, ಈಗ ಇಲ್ಲ. ನಾಡೆಗೆ ಹಾಕೋದು ಅಂದರೆ ಆ ಇಡೀ 8 ದಿನ ಏನು ಕಳೆದ 8 ದಿನದಲ್ಲಿ ಏನೇನು ತಪ್ಪುಗಳು ಮಾಡಿರ್ತೀವಿ ನಾವು, ಅಥವಾ ಏನೇನು ಮಾಡಬಾರದು, ಯಾವ ತಪ್ಪು ಮಾಡಿದೋ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನಾವು ಏನು ಮಾಡಬೇಕು, ದೇವರಿಗೆ ಏನನ್ನು ಒಪ್ಪಿಸ್ಕೊಳ್ಬೇಕು ಅನ್ನುವಂಥದ್ದನ್ನೆಲ್ಲ ಅಲ್ಲಿ ಹೇಳಿ ದೇವರಿಗೆ ಒಪ್ಪಿಸಿ ನಮ್ಮ ತಪ್ಪುಗಳನ್ನೆಲ್ಲ ಮನ್ನಿಸು ಅಂತ ಹೇಳಿ ಅಂಬನ್ನು ನಾವು ಕಿತ್ಕೊಳ್ತೀವಿ. ನಮ್ಮ ಅಂಬನ್ನು ನಾವು ಕಿತ್ಕೊಳ್ತೀವಿ. ಇನ್ನೊಂದು ಬೆಳಗ್ಗೆಯಿಂದ ಒಂದು ಸೇಫ್ಟಿ ಅಂಬ ಅಂತ ಇಟ್ಕೊಂಡಿರ್ತೀವಲ್ಲ, ಮರದ ಅಂಬನ್ನು, ಇದು ಈಗಿನ ಅಂಬು ನಮ್ಮ ಕೈಗೆ ಬಂದ ತಕ್ಷಣ ಆತ ಅಂಬನ್ನು ಕಾಡಿಗೆ ಬಿಡ್ತೀವಿ, ನಾವು ಕಾಡಿಗೆ ಬಿಟ್ಬಿಡ್ತೀವಿ. ಸೊ ಅಲ್ಲಿಗೆ ಅಂಬುದು ಕಾರ್ಯಕ್ರಮ ಮುಗೀತು. ಅದಾದಮೇಲೆ ಅಷ್ಟೊತ್ತಿಗೆ ಕಾಯಿ ಕಟ್ಟಿರ್ತಾರೆ ತೆಂಗಿನ ಮರಕ್ಕೆ. ಆ ಕಾಯಿಗೆ ಫಸ್ಟು ನಮ್ಮಲ್ಲಿ ಈಗ ಅಂಬು ಪೊಳ್ದುಕಾರ ಇರ್ತಾರಲ್ಲ, ಆ ಪೊಳ್ದುಕಾರರಲ್ಲಿ ಇಬ್ಬರಲ್ಲಿ ಯಾರು ಹಿರಿಯ ಇದ್ದಾನ ಅವನು ಫಸ್ಟ್ ಗುಂಡು ಹೊಡಿಬೇಕು. 2 ಕಾಯಿ ಇರುತ್ತೆ, ಬಟ್ ಅವನಿಗೆ ಫಸ್ಟ್ ಚಾನ್ಸ್, ಹಿರಿಯವರಿಗೆ ಫಸ್ಟ್ ಚಾನ್ಸ್. ಅವ್ನು ತಾಕಿಲ್ಲ ಅಂದರೆ ಇನ್ನೊಬ್ಬ ಜೊತೆಲಿ ಇರೋನು, ಅವ್ರದ್ದು ಇಬ್ಬರದ್ದು ಆಗಿಲ್ಲ ಅಂದರೆ ಬೇರೆಯವರು ಹೊಡಿಬೋದು, ಕಾಯಿ ಬೀಳೋರಿಗೇನು. ಅದಾದಮೇಲೆ ಅವತ್ತು ಆ ಪೊಳ್ದುಕಾರ ಯಾರಿದ್ರಲ್ಲ ಅವ್ರದ್ದು ಅಲ್ಲಿಗೆ ಮುಗಿಯೋದಿಲ್ಲ. ವರ್ಷ ಇಡೀ ಅವರು ಆ ಇದರಲ್ಲಿ ಒಂದು ಗೌರವ ಇರುತ್ತೆ ಅವರಿಗೆ. ಅಂದರೆ ಪುತ್ತರಿವರೆಗೂ, ಪುತ್ತರಿಲಿ ಊರೊರ್ಮೆ ಆಗುತ್ತೆ. ಊರೊರ್ಮೆಗೆ ಒಂದು ನಾವು ಕೈಕಣೆ ಹೇಳ್ತಿದ್ವಿ ಮುಂಚೆಲ್ಲ, ಈ ತೆಂಗಿನ ಚಿಪ್ಪಲ್ಲಿ ಕೈಕಣೆ ಮಾಡ್ತಾಯಿದ್ದು, ಸಾರುಗಳನ್ನು ಹಾಕಲಿಕ್ಕೆ, ಅನ್ನ ಹಾಕಲಿಕ್ಕೆ ಎಲ್ಲ. ಈಗಲೂ ನಿಮ್ಮ ತುಳುನಾಡು ಸೈಡೆಲ್ಲ ಇದು ಸೌಟು ಆ ಸೌಟ ತೆಂಗಿನ ಚಿಪ್ಪಲ್ಲಿ ಬಿದಿರು ಕಡ್ಡಿ ಹಾಕಿ ಮಾಡ್ತಾರೆ. ಸೊ ಅದರಲ್ಲಿ ಒಂದು ಕೈಕಣೆ ಕರಿ ಅಂದರೆ ಪಂದಿ ಕರಿಯನ್ನು ಹಾಕಿ ಅವ್ರಿಗೆ ಗೌರವ. ಅಂದರೆ ಪೊಳ್ದುಕಾರನಿಗೆ ಒಂದು ಎಕ್ಸ್ಟ್ರಾ. ಈಗ ಮಾಮೂಲಿ ಎಲ್ಲರಿಗೆ 25 ಜನ ಇದ್ದರೆ ಒಂದೊಂದು ಕೊಟ್ಟರೆ ಇವನಿಗೆ 2 ಕೊಡಬೇಕು. ಮತ್ತು ಅದು ತಕ್ಕರಿಗೆ ಬೇರೆ ಬೇರೆ ಇದ್ದಿದೆ, ಇವರ ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಕೊಡಬೇಕು ಅಂತ. ಈಗ ಹಾಗೆ ಅಲ್ಲಿವರೆಗೂ ಒಂದು ಗೌರವಯುತವಾಗಿ ನೋಡ್ಕೊಂಡು ಹೋಗುವಂಥದ್ದು. ಮತ್ತು ಎಲ್ಲ ಕಾರ್ಯಕ್ರಮಕ್ಕೂ ಪೊಳ್ದುಕಾರ ಅಂದರೆ ಕರೆದು ಮುಂದೆ ನಿಲ್ಲಿಸ್ಕೊಂಡು ಮಾಡೋವಂಥದ್ದು ಒಂದು ನಡೀತಾ ಇರ್ತಕ್ಕಂಥದ್ದು. ಸೊ ಅಲ್ಲಿ ನಮ್ಮ ಒಂದು ಅದಾದ ಮೇಲೆ ಏನಾಗುತ್ತೆ, ಅಂಬನ್ನು ಈಗ ನಾವು ಅವತ್ತೇ ಅಂಬನ ಎಳಿತೀವಿ. ಹಿಂದೆ ಏನು ಮಾಡ್ತಾಯಿದ್ರು ನಮ್ಮ ಅಜ್ಜನ ಕಾಲದ ಅಥವಾ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಆ ಅಂಬು ಬಿಟ್ಟು ಬಂದ ಮೇಲೆ ನಾವು ಆಯುಧ ಪೂಜೆ ಆದಮೇಲೆ ಮಂದಲ್ಲಿ ಹೋಗಿ ಕಾಯಿಗೆಲ್ಲ ಗುಂಡು ಹೊಡೆದು ನಾವು ವಾಪಸ್ ಬರ್ತೀವಿ. ಅಂಬನ್ನು ಕೀಳೋದಿಲ್ಲ ಅವತ್ತು. ಮಾರನೇ ದಿನ ಬೇಟೆಗೆ ಹೋಗ್ತಾರೆ. ಮಾರನೇ ದಿನ ಅಥವಾ 3 ದಿನದ ಒಳಗೆ ಬೇಟೆಗೆ ಹೋಗ್ತಾರೆ. ಬೇಟೆಗೆ ಹೋದಾಗ ಅಲ್ಲಿ ಯಾವುದೇ ಒಂದು ಪ್ರಾಣಿಗೆ ಗುಂಡು ಹೊಡೋದು, ಅದು ಬಿದ್ದಲ್ಲಿಂದ ಆ ಪ್ರಾಣಿಯನ್ನು ಮುಟ್ಟಿ ಕೈಯಲ್ಲಿ ರಕ್ತ ತಗೊಂಡು ಓಡಬೇಕು ವಾಪಸ್ಸು. ಯಾರು ಈ ನಾಯಿ ಬಿಡೋರು ಇರ್ತಾರೆ. ಈಗ ಬೇಟೆ ಗುಂಡು ಹೊಡೆಯೋರು, ಬಿಲ್ ನಿಂತವರು ಗುಂಡು ಹೊಡೆಯೋರು ಬೇರೆ ಆದರೆ ನಾಯಿ ಬಿಟ್ಟು ಚೂ ಬಿಡೋರು ಎಷ್ಟು ಜನ ಇರ್ತಾರೆ, ಅವ್ರಿಗೆ ಮಾತ್ರ ಅವಕಾಶ. ಅದು ಕೋವಿರೋರಿಗೆ ಅವಕಾಶ ಇಲ್ಲ.
ಅಲ್ಲಿಂದ ಅವರು ಆ ರಕ್ತವನ್ನು ತಗೊಂಡು ಓಡಿ ಬಂದು ಮಂದಲ್ಲಿ ಇರ್ತಕ್ಕಂಥ ಅಂಬುಗೆ ಮುಟ್ಟಿಸ್ಬೇಕು. ಯಾರು ಫಸ್ಟ್ ಮುಟ್ಟಿಸ್ತಾರ ಅವನಿಗೆ ಒಂದು ಪಾಲು ಜಾಸ್ತಿ, ಒಂದು ಈಗ ಮಾಂಸ ಮಾಡಿ ಎಲ್ಲ ಗುಡ್ಡೆ ಮಾಡಿ ಒಂದು ಗುಡ್ಡೆ ಪಾಲು ಅಂತ ಕೊಡ್ತಾರೆ. ಯಾರು ಫಸ್ಟ್ ಬಂದು ಅಂಬನ್ನು ತಗೋತಾನೋ ಅವನಿಗೊಂದು ಪಾಲು ಎಕ್ಸ್ಟ್ರಾ ಕೊಡ್ತಾರೆ. ಸೊ ಅದು ಒಂದು ಸ್ಪೋರ್ಟ್ಸು ಆಯಿತು. ಮತ್ತು ಎಂಕರೇಜ್, ಒಂದು ಹುರುಪಿಂದ ಕೆಲಸ ಬೇಟೆ ಆಡಬೇಕು, ಶೌರ್ಯತನ ತೋರಿಸ್ಬೇಕು. ಮತ್ತು ಒಂದು ಇಂಟ್ರೆಸ್ಟ್ ಬೇಕಲ್ಲ ನಮಗೇನೋ. ನಾನು ಹೋದ್ರೆ ಏನು ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ, ನನಗೂ ಸಿಗುತ್ತೆ, ನಾನು ಯಾಕೆ ಅನ್ನೋದಕ್ಕಿಂತ ನನಗೇನೊಂದು ಎಕ್ಸ್ಟ್ರಾ ಸಿಗುತ್ತೆ ಅನ್ನುವಾಗ ನಾನು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕ್ತೀನಲ್ವಾ. ಸೊ ಆ ಒಂದು ಇದರಲ್ಲಿ ಕೂಡ ನಡೀತಾ ಇತ್ತು ಅನ್ನೋದು. ಈಗ ಬೇಟೆ ನಿಂತಿರೋದ್ರಿಂದ ಈಗಿಲ್ಲ ಅದು. ಈಗ ಅದರ ಮುಂದುವರೆದ ಭಾಗವಾಗಿ ಹಂದಿ ಹೊಡೆದು ಎಲ್ಲ ಪಾಲು ಹಾಕುವಂತ ಅದು ಒರ್ಮೆಗೆ, ಯಾವಾಗ ಪುತ್ತರಿಗೆ, ಕೈಲ್ಪೊಳದಲ್ಲ ಅದು ಪುತ್ತರಿ ಒರ್ಮೆಗೆ ಮಾಡುವಂಥದ್ದು. ಇಲ್ಲಿ ಈಗ ಎಲ್ಲ ಕಡೆ ಹಂದಿ ಹೊಡೆದು ಇದೆಲ್ಲ ಮಾಡ್ತಾರಲ್ಲ, ಅದು ಮಾಮೂಲಿ ನಾವು ಮಾಡ್ತೀವಿ. ಅದು ಸೋಮವಾರನ ಆಗ್ಬಿಡತ್ತೆ. ಅದು ಸೋಮವಾರ ಮಾಡಿ ಹಬ್ಬದಕ್ಕೆ ಏನು ಮಾಡಬೇಕು ಅದು ರಾತ್ರಿ ಊಟದ ಅಥವಾ ಬೆಳಗ್ಗೆ ಊಟದಕ್ಕೆ ಅದು ನಡೆದು ಬಿಡುತ್ತೆ. ಒಂದಷ್ಟು ಮಾಂಸನ ಬೆಳಗ್ಗೆ ಆಯುಧ ಪೂಜೆಗೆ ಅಂತ ಇಡುವಂಥದ್ದು ಇದೆ. ಮುತ್ತನಾಡಲ್ಲಿ ಮುತ್ತನಾಡಲ್ಲಿ ಬಂದು ಅವ್ರದ್ದು ವಿಭಿನ್ನ ಪದ್ಧತಿ ಇದೆ. ಈಗ ಅವರು ಅಷ್ಟೇ, ನಾವು ಯಾವಾಗ ಹಬ್ಬ ಮಾಡ್ತೀರೋ ಆ ದಿನ ಮಾಡ್ತೀವಲ್ಲ, ಆ ವಾರದಲ್ಲಿ ಅವ್ರಿಗೆ ಕೈಪೊಳ್ದು ನೋಡ್ಸಿಡೋದು. ಅಲ್ಲಿ ಹೋಗಿ ಅವರು ನೋಡಿಸಿ ಎಲ್ಲ ಆದಮೇಲೆ ಅಲ್ಲಿ ಪೊಳ್ದುಕರನ್ನೆಲ್ಲ ನಿರ್ಪ ಮಾಡ್ತಾರೆ. ಅವರು ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗಿ ಮಂದಲ್ಲಿ ಅಂಬು ಬಿಡುವಂಥದ್ದಿಲ್ಲ. ಇವರು ಅಲ್ಲಿ ಒಂದು ಜಾಗ ಇದೆ, ತುಳುನಾಡ ಫ್ಯಾಮಿಲಿಗೆ ಸೇರಿದ್ದು. ಆ ಜಾಗದಲ್ಲಿ ಒಂದು ಕಬ್ಬ ಮರ ಅಂತಿದೆ. ಕಬ್ಬ ಮರ ಅಂದರೆ ಕನ್ನಡದಲ್ಲಿ ಏನು ಬನ್ನಿ ಮರ ಅಲ್ಲ, ಒಂದು ದೊಡ್ಡ ಕಾಯಿ ಆಗ್ತದೆ, ಕಾಡಲ್ಲಿ ಇರ್ತದೆ, ಅದು ತಿನ್ನೋದಿಲ್ಲ ಅದನ್ನು. ಸೊ ಕಬ್ಬ ಮರ, ಆ ಮರ ಅವರ ನಂಬಿಕೆ ಪ್ರಕಾರ ಅದು ಪಾಂಡವರ ಕಾಲದಿಂದನೂ ಅಲ್ಲಿದೆ ಅಂತ. ಅವ್ರ ತುಂಬ ಹಳೆಯ ಮರ ಅಂತೆ. ಆ ಮರಕ್ಕೆ ಅವರು ಪೂಜೆ ಮಾಡ್ತಾರೆ. ಅಂದರೆ ಪಾಂಡವರು ಅಲ್ಲಿ ಅವರ ಆಯುಧವನ್ನು ಆ ಮರದಲ್ಲಿ ಇಟ್ಟಿದ್ರು ಅನ್ನೋದು ಅವರ ನಂಬಿಕೆ. ಅದೇ ಮರ ಅಂತ ಅವ್ರು ಈಗಲೂ ಹೇಳ್ತಾರೆ, ಇದೇ ಮರದಲ್ಲಿ ಪಾಂಡವರು ಆಯುಧ ಇಟ್ಟಿದ್ದು ಅಂತ. ತುಂಬ ಹಳೆ ಮರ ಸಹ ಹೌದು ಅದು. ಅದಕ್ಕೆ ಪೂಜೆ ಮಾಡಿ ಅಲ್ಲಿಂದ ಅವರ ಮನೆಗಳಿಗೆ ಬಂದು ಆಯುಧ ಪೂಜೆ, ಅಂದರೆ ಪಾಂಡವರ ಆಯುಧಕ್ಕೆ ಫಸ್ಟ್ ಪೂಜೆ ಮಾಡಿ ಅವರ ಆಯುಧ ಮೇಲೆ ಅದರ ಬೇಸ್ ಮೇಲೆ ಅವರು ಪೂಜೆ ಮಾಡ್ತಾರೆ. ಈಗ ನಾಲ್ನಾಡಿಗೆ ಬಂದಾಗ ಆಗಲೇ ಹೇಳಿದಾಗೆ ಅವರು ಬರೀ ಆಯುಧ ಪೂಜೆಯನ್ನು ಮಾತ್ರ ಮಾಡ್ತಾರೆ. ಈಗ ಮಂದಿಗೆ ಹೋಗುವಂಥದ್ದೆಲ್ಲ ಈಗ ಇಲ್ಲ. ಹಿಂದೆ ಎಲ್ಲ ನಾಡಲ್ಲೂ ಇತ್ತು. ಇದು ಎಲ್ಲ ಕ್ಷೀಣಿಸ್ತಾ ಬಂದು ಒಂದು ಸೀಮಿತ ಇದಕ್ಕೆ ಬಂದಿದೆ. ಪ್ರಭಾವಳಿಯಲ್ಲಿ ಕಡಿಮೆ ಇತ್ತು, ಅಲ್ಲಿ ಸ್ವಲ್ಪ ಉಳ್ಕೊಂಡಿದೆ. ಪ್ರಭಾವಳಿ ಜಾಸ್ತಿ ಆದ ಕಡೆಯಲ್ಲಿ ಹೋಗಿದೆ ಅಂತ. ಇನ್ನೊಂದು ಹಬ್ಬಗಳಂತ ಬಂದಾಗ ಈ ಜನಪದೀಯ ಹಾಡುಗಳು ಅದು ಇದು ಅಂತೆಲ್ಲ ಇರ್ತವೆ. ಈ ಕೈಲ್ಪೋದಿಗೆ ಸ್ಪೆಷಲ್ ಆಗಿ ಏನಾದ್ರು ಇದೆಯಾ? ಇಲ್ಲ, ಕೈಲ್ಪೋದಿಗೆ ಬಾಳಪಾಟ್ ಹಾಡುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇರೋದಿಲ್ಲ. ಒಂದು ಮಳೆ ದುಡಿ ತೆಗಿಲಿಕ್ಕೆ ಆಗೋದಿಲ್ಲ. ಎರಡನೇದು ಅವರು ಅವತ್ತು ಎಲ್ಲ ಬೇರೆ ರೀತಿಯ ಎಂಜಾಯ್ಮೆಂಟಲ್ಲಿ ಇರ್ತಾರೆ. ಅಂದರೆ ಮಂದಿಗೆ ಹೋಗುವಂಥದ್ದು ಇರ್ಬೋದು, ಮಳೆ ಆಯುಧ ಪೂಜೆ ಮಾಡುವಂಥದ್ದು ಇರ್ಬೋದು, ದನಗಳನ್ನು ಓಡಿಸೋದಂತಿರ್ಬೋದು, ನೆಂಟರುಗಳು ಬಂದವ್ರನ್ನ ನೋಡ್ಕೋಬೇಕು, ಮನೆಯಲ್ಲಿ ನೋಡ್ಕೊಳ್ಬೇಕು. ಈ ಥರ ಬಂದಾಗ ಪರ್ಟಿಕ್ಯುಲರ್ ಆಗಿ ಬಾಳಪಾಟ್ ರೀತಿಯ ಹಾಡುಗಳಿಲ್ಲ. ಆದರೆ ಆಯುಧ ಪೂಜೆಯನ್ನು ಮಾಡಿ ಒಕ್ಕದ ಹಿರಿಯ, ಈಗ ಈ ಕಡೆ ಬೇರೆ ಇದರಲ್ಲೆಲ್ಲ ಬಲ್ಯ ಮನೆಯಲ್ಲಿ ಅವರು ಆಯುಧ ಪೂಜೆಯನ್ನು ಮಾಡ್ತಾರೆ. ಆಯುಧ ಪೂಜೆ ಮಾಡಿ ಆಯುಧವನ್ನು ಒಕ್ಕದ ಪಟ್ಟೇದಾರ ಅಥವಾ ಒಕ್ಕದಲ್ಲಿ ಹಿರಿಯ ಅಂತ ಯಾರು ಇರ್ತಾರೆ ಅವರು ಆಯುಧವನ್ನು ತೆಗೆದು, ಮುಂಚೆ ಅಂಬುಬಿಲ್ಲನ್ನು ಕೊಡ್ತಾಯಿದ್ರು, ಇವತ್ತು ಕೋವಿಯನ್ನು ಕೊಟ್ಟು ಆ ಕೋವಿಯನ್ನು ಕಿರಿಯವರಿಗೆ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡೋದಿದೆಯಲ್ಲ, ಅದೊಂದು ಒಕ್ಕಣೆ ಇದೆ. ಅಂದರೆ ನರಿನೋ ಪಂದಿನೋ ಬಟ್ಟೆ ಬುಟ್ಟು ಪಣಂಗು, ಅಂದರೆ ನರಿ ಅಥವಾ ಹಂದಿ ಬಂದರೆ ಎದುರಿಗೆ ಸಿಕ್ಕಬೇಡ, ಅವರಿಗೆ ಹೋಗಲಿಕ್ಕೆ ದಾರಿಯನ್ನು ಬಿಟ್ಟು ಹೊಡಿ ಅವರಿಗೆ ಅಂತ. ಎದುರಿಗೆ ಬಂದಾಗ ನೀನು ಅವ್ರನ್ನ ಎದುರಿಗೆ, ಈಗ ಹಂದಿ ನೇರವಾಗಿ ಬಂದುಬಿಟ್ರೆ ನಿಮ್ಗೆ ಹೊಡೆಯೋಕ್ಕಾಗಲ್ಲ, ಅದು ಬಂದು ನಿಮ್ಮನ್ನೇ ತಾಕತ್ತೆ. ಹುಲಿ ನಿಮಗೆ ಎದುರುಗಡೆ ಬಂದಾಗ ನಿಮ್ಗೆ ಹಿಡಿದು ಬಿಡೋದು, ಅವ್ರನ್ನ ಬಿಟ್ಬಿಟ್ಟು ಹೊಡಿ ಅವರಿಗೆ ಅಂತ. ಸತ್ರುಕ್ಕೆ ಎಣಂಗತ್ತೆ, ಸತ್ರುಕ್ಕೆ ಎಣಂಗಚ್ಚೆಗೆ ಬಟ್ಟೆ ಕಟ್ಟಿ ಪಣಂಗು ಎಂದು. ಅಂದರೆ ಸತ್ರುಕ್ಕೆ ಹೆದರಬೇಡ, ನೀನು ಅವನಿಗೆ ವಂಚನೆ ಮಾಡಬೇಡ, ಅವನಿಗೆ ಹಿಂದೆಯಿಂದ ಹೊಡಬೇಡ. ಅವ್ನು ನಿನ್ನ ಸತ್ರು ಅಂದರೆ ನೇರ ಹೊಡಿ ಅವನಿಗೆ. ಅಂದರೆ ನಿನ್ನ ಶೌರ್ಯ ತಾಕತ್ತನ್ನು ತೋರಿಸು, ಮೋಸದಿಂದ ವಂಚನೆಯಿಂದ ಅವನಿಗೆ ಮಾಡಬೇಡ ಅನ್ನೋಂಥದ್ದು. ಆಮೇಲೆ ಮಿತ್ರನ ಮರ್ಕತೆ, ಅಂದರೆ ಮಿತ್ರನ ಪಳಿಯತ್ತೆ ಅಂತ ಹೇಳ್ತಾರೆ. ಅಂದರೆ ಸ್ನೇಹಿತನಿಗೆ ವಂಚನೆ ಮಾಡಬೇಡ, ಸ್ನೇಹಕ್ಕೆ ದ್ರೋಹ ಮಾಡಬೇಡ. ರಾಯಂಗ ಮಿನಿಯತ್ತೆ ದೇವಳ ಮರ್ಕತೆ. ರಾಯ ಅಂದರೆ ನಾಯಕ. ಅಂದರೆ ನಾವು ಈ ರಾಜ ಪರಂಪರೆ ಬರೋಕ್ಕಿಂತ ಮುಂಚೆ ತಕ್ಕ ಪರಂಪರೆ ಯಾವತ್ತೂ ಇತ್ತು. ಅದರ ಜೊತೆಗೆ ನಾಯಕ ಪರಂಪರೆ ಇತ್ತು. ಅಂದರೆ ಒಬ್ಬೊಬ್ಬ ನಾಯಕ, ಈಗ ಅಚ್ಚು ನಾಯಕ ಇರ್ಬೋದು ಅಥವಾ ಕೊರಕೊಂಗ ನಾಯಕ ಇರ್ಬೋದು, ನಮ್ಮ ಕನ್ನಡ ದೊಡ್ಡಯ್ಯ, ಈ ಥರದೆಲ್ಲ ನಾಯಕರು ಅಂತ ಒಂದೊಂದು ಪ್ರದೇಶವನ್ನು ಹಿಡ್ಕೊಂಡು ಆಳ್ತಾ ಇದ್ರು. ಸಾಮಂತ ಅರಸರು ಅಂತ ನಾವೇನು ಕರಿತೀವಲ್ಲ, ಆ ಸಾಮಂತ ವ್ಯವಸ್ಥೆ ಕೊಡಗಿನಲ್ಲಿ ಅವ್ರದ್ದೇ ಆದಂಥ ಒಂದು ಕಟ್ಟುಪಾಡು ಒಳಗೆ ನಡೀತಾ ಇತ್ತು.
ಆ ವ್ಯವಸ್ಥೆಯ ಒಳಗೆ ಬಂದಾಗ ಅಂದರೆ ನಿನ್ನ ನಾಯಕನಿಗೆ ನೀನು ಯಾವಾಗಲೂ ಒಬಿಡಿಯೆಂಟ್ ಆಗಿರು. ಅವನಿಗೆ ನೀನು ಎದುರು ಮಾತಾಡೋವಂಥದ್ದು ಅಥವಾ ಅವನಿಗೆ ಮೋಸ ಮಾಡೋವಂಥ ಕೆಲಸವನ್ನು ಮಾಡಬೇಡ. ಅಥವಾ ದೇವರಲ್ಲಿ ನಂಬಿಕೆಯನ್ನು ಇಡು, ದೇವರನ್ನು ದೂರಬೇಡ, ಅಥವಾ ದೇವರಲ್ಲಿ ಒಂದು ಏನು ಭಯ ಭಕ್ತಿಯಿಂದ ಇಟ್ಕೊಂಡು ದೇವರ ಭಕ್ತಿ ಕಳ್ಕೊಳ್ಬೇಡ ಅನ್ನುವಂಥ ಒಂದು ಆಶೀರ್ವಾದನ ಮಾಡಿ ಇಡೀ ಬದುಕಿನ ಒಂದು ಆ 4 ಪದದಲ್ಲಿ ಇಡೀ ಬದುಕಿನ ಚಿತ್ರಣವನ್ನು ಕೊಡ್ತಾ ಇದ್ರು. ಯಾರಿಗೆ ಕೊಡ್ತಿದ್ರು, ಎಷ್ಟು ಚೆನ್ನಾಗಿದೆ ಅಲ್ಲ. ನರಿನೋ ಪಂದಿನೋ ಬಟ್ಟೆ ಬುಟ್ಟು ಪಣಂಗ ಅಂದರೆ ನೀನು ಅವ್ರಿಗೆ ಎದುರಿಗೆ ಬಂದಾಗ ಯಾರೇ ಈಗ ಬಲಶಾಲಿ ನಿನ್ನ ಎದುರಿಗೆ ಯಾರೇ ಬಂದ್ರೂ ಕೂಡ ಸ್ವಲ್ಪ ನಿಂತು ಯೋಚನೆ ಮಾಡಿ ಹೊಡಿ, ನೇರವಾಗಿ ಹೋಗಬೇಡ. ಶತ್ರುನ ಎಣಂಗತೆ ಅಂದರೆ ಶತ್ರುನ ನಿನ್ನ ಹೆದರಬೇಡ, ಅವ್ನಿಗೆ ಎದುರಲ್ಲಿ ನಿಂತು ಅವ್ನಿಗೆ ಎದುರ ಬದ್ರು ಹೋರಾಡು ಅವನ ಜೊತೆ ಅನ್ನೋಂಥದ್ದು. ಸೊ ಈ ಒಂದು ಒಕ್ಕಣೆಯಲ್ಲಿ ಇಡೀ ಬದುಕಿನ ಪಾಠವನ್ನು ಹೇಳಿಕೊಟ್ಟು ಆ ಒಂದು ಆಶೀರ್ವಾದ ಮಾಡುವಂಥದ್ದು ಕೈಲ್ಪುರದಲ್ಲಿ ನಡೀತದೆ. ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ವಿ. ಈಗ ಸಮುದಾಯದಲ್ಲಿ ಸಮಾಜದಲ್ಲಿ ಹಿರಿಯರು ಇರ್ತಾರೆ, ಯಾವ ರೀತಿಯಾದಂತಹ ಮಾರ್ಗದರ್ಶನವನ್ನು ಇಂದಿನ ಸಮಾಜಕ್ಕೆ ಕೊಡಬೇಕು ಅಂತ ಹೇಳ್ತೀನಿ ಸರ್? ಇಲ್ಲ, ನನಗೆ ನಾನು ಆಗಲೇ ಹೇಳಿದ್ದೀನಿ, ಒಂದು 100-120 ವರ್ಷದ ಹಿಂದೆ ನಮ್ಮ ಹಿರಿಯರು ಮಾಡಿದಂಥ ಬರೀ ಕೊಡವ ಅಂತ ನೀವು ಹೇಳಿದೆ, ಕೊಡವ ಅಂತಲ್ಲ, ಎಲ್ಲ ಬುಡಕಟ್ಟು ಸಂಸ್ಕೃತಿಯನ್ನು ಆಚರಿಸ್ಕೊಂಡು ಬಂದಂಥವ್ರು ಒಮ್ಮೆಲೆ ಆಧುನಿಕತೆಗೆ ವಲಸೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಮಾನಸಿಕ ವಲಸೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮೂಲತನವನ್ನು ಬಿಟ್ಟು ಇಲ್ಲಿ ಏನೂ ಇಲ್ಲ ಅಂತ ಹೋದರು. ಅದು ಮತ್ತೆ ಈಗ ಒಂದು 25-30 ವರ್ಷದಿಂದ ಅಥವಾ ಈಗ ಒಂದು 10-15 ವರ್ಷದಿಂದ ಈ ಯುವಜನತೆ ಏನಿದೆ ಅವರಲ್ಲಿ ಸಾಕಷ್ಟು ಆಸಕ್ತಿ ಇದೆ. ಪ್ರತಿ ಜನಾಂಗದಲ್ಲಿ ಕೂಡ, ನಾನು ಬರೀ ಕೊಡವ ಜನಾಂಗಕ್ಕೆ ಸೀಮಿತ ಅಂತ ಹೇಳ್ತಾ ಇಲ್ಲ ಅದನ್ನು, ಪ್ರತಿ ಜನಾಂಗದಲ್ಲಿ ಧರ್ಮದಲ್ಲಿ ಕೂಡ ಯುವಜನತೆಗೆ ಅವರವರ ಧಾರ್ಮಿಕ ಆಚರಣೆಗಳ ಬಗ್ಗೆ ತುಂಬ ನಂಬಿಕೆಗಳಿದೆ, ತುಂಬ ಆಸಕ್ತಿ ಬರ್ತಾ ಇದೆ. ಈಗ ಅದನ್ನು ಎಷ್ಟೋ ಜನಕ್ಕೆ ಅದು ಹೇಗೆ ಮಾಡಬೇಕು, ನಾನು ಏನು ಮಾಡಬೇಕು, ನನ್ನ ಮೂಲ ಸಂಸ್ಕೃತಿ ಏನು ಅನ್ನುವಂಥ ಅರಿವು ಇಲ್ಲ. ಅದರ ಅರಿವನ್ನು ಈಗ ಕಳೆದು ಹೋಗಿದೆ. ಇರೋದು ಈಗ ಒಂದು 100 ಭಾಗವನ್ನು ತಗೊಂಡಾಗ ಒಂದು 70 ಭಾಗ ಹೋಗ್ಬಿಟ್ಟಿದೆ. ಉಳಿದಿದ್ದು 30 ಭಾಗವನ್ನಾದರೆ ಸರಿಯಾಗಿ ಅದದ್ದು ಭಾಗದಲ್ಲಿ ಏನು ನಡೀತದೆ ಅದನ್ನು ಹೇಳ್ಕೊಳ್ಳುವಂಥ ಮಾರ್ಗದರ್ಶನ ಕೊಡುವಂಥದ್ದನ್ನ ಈಗ ಹಿರಿಯರು ಅಂತ ಅನ್ನಿಸ್ಕೊಂಡವ್ರು ಮಾಡಬೇಕು ಅಂತ. ನಮ್ಮಲ್ಲಿ ತುಂಬ ಏನಾಗ್ತಿತ್ತು ಅಂದರೆ, ಈಗ ನನಗೆ ಬಾಳೋಪಾಟ್ ಕಲಿಕೆ ಇಂಟ್ರೆಸ್ಟ್ ಇದೆ ಅಂದರೆ ಕಲಿಸೋರು ಇರಲಿಲ್ಲ ಹಿಂದೆ. ಇನ್ನು ಯಾರೋ ಒಬ್ಬ ತುಂಬ ಚೆನ್ನಾಗಿ ಪಂಡಿತ, ನಾನು ತುಂಬ ಕಲ್ತಿದ್ದೀನಿ, ನನ್ನ ಹತ್ರ ಎಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿದೆ, ನಾನು ಇನ್ನೊಬ್ಬ ಯಾರೋ ಕಲಿಯೋನಿಗೆ ಆಸಕ್ತಿ ಇದೆ ಅಂದರೆ ಅವನಿಗೆ ಪ್ರೋತ್ಸಾಹ ಕೊಡಬೇಕು, ಕೊಟ್ಟು ಓದಿಸ್ಬೇಕು, ನೀನು ಕಲಿಬೇಕು ಅಂತ. ಬಟ್ ನಮ್ಮಲ್ಲಿ ಅದು ಆಗಲಿಲ್ಲ. ನನ್ನ ಅನುಭವನ ನಾನು ಹೇಳ್ತಾ ಇದ್ದೆ. ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ನಾವು ಕೇಳಿದಾಗ ಕೊಡ್ತಾ ಇರಲಿಲ್ಲ. ಈಗಲೂ ತುಂಬ ಜನಕ್ಕೆ ಆ ಬಾಳಪಾಟಿನ ಅಗಾಧವಾದಂಥ ಗ್ರಂಥ ಭಂಡಾರ ಕೆಲವರಲ್ಲಿದೆ, ಈಗಲೂ ಕೊಡ್ತಾ ಇಲ್ಲ ಅವರು. ನಾನು ಹೇಳ್ತಾ ಅದನ್ನು ಕೊಡಿ, ನನಗೆ ಅಳಿವಾಗೋದು ಬೇಡ, ನಿಮ್ಮೊಟ್ಟಿಗೆ ಸಾಯಬಾರದು. ಅದು ತುಂಬ ಜನ ಅವರ ಎಂತೆಂಥ ಮೇಧಾವಿಗಳು ಅವರಲ್ಲಿ ಇದ್ದಂಥ ಇದನ್ನು ಇಟ್ಕೊಂಡು ಅವರ ಸ್ವತಃ ಅವ್ರ ಮಕ್ಕಳಿಗೆ ಕೂಡ ಹೇಳ್ಕೊಡ್ಲಿಲ್ಲ ಅವರು. ಅದು ದುರಂತ ಅಂತ. ಅದನ್ನು ಬಿಟ್ಟು ಬೇರೆಯವರಿಗೆ ಕೊಡಿ, ನಿಮ್ಮ ಉಳಿತಕ್ಕಂಥದ್ದೇ ಅದು. ನಾನು ಇವತ್ತಿಗೂ ಹೆಮ್ಮೆಯಿಂದ ಹೇಳ್ತೀನಿ, ನನಗೆ ಬುಡಕಟ್ಟು ಕಲಿಸ್ಕೊಟ್ಟಿದ್ದು ಒಬ್ಬಳು ಮಹಿಳೆಯಲ್ಲಿ ಕೂಡ ಅದಿತ್ತು. ನನ್ನ ಕುಟುಂಬದೊಬ್ಬರು, ಅವರು ತೀರ್ಕೊಂಡ್ರು, ಇಲ್ಲ ಭೋಜಮ್ಮ ಅಂತ ಹೇಳಿ. ಅವರು ದನ ಮೇಯಿಸುವಾಗ ನಮ್ಮ ಅಣ್ಣನಿಗೂ ನನಗೂ ಅವರು ಬುಡಕಟ್ಟು ಆಡಲಿಕ್ಕೆ, ಕೋಲಾಟ ಆಡಲಿಕ್ಕೆ ಅವರು ಹೇಳ್ಕೊಡ್ತಾಯಿದ್ರು. ಸೊ ನಾವು ಅದ್ರದ್ದು ನಮ್ಮ ಬೇಸೆ ಅದು ಅವ್ರು ಇವತ್ತಿಗೂ ನಾನು ಅದನ್ನ ನೆನೆಸ್ಕೊಳ್ತಾ ಇದ್ದೀನಿ. ಸೊ ಹಾಗೇನೆ ನಿಮ್ಮಲ್ಲಿ ಇರ್ತಕ್ಕಂಥ ಯಾರಿಗೋ ಅದನ್ನು ಕೊಟ್ಟಾಗ ಯಾವುದೋ ಒಂದು ಟೈಮಲ್ಲಿ ಅವ್ರು ನಿಮ್ಮನ್ನು ನೆನೆಸ್ಕೊಳ್ತಾರೆ ಅಷ್ಟೇ. ನಿಮ್ಮಿಂದ ಇನ್ನೇನು ಸಿಗ್ಲಿಕ್ಕಿಲ್ಲ. ಒಂದು ವರ್ಷ ಕಳೆದ್ರೂ ಹೆಸರು ಉಳಿತದೆ. ನಿಮ್ಮ ಸಂಸ್ಕೃತಿನ ನೀವು ನಿನ್ನ ಮುಂದಿನ ಜನ್ರೇಷನ್ಗೆ ಉಳಿಸ್ಕೊಟ್ಟದ ಒಂದು ಪುಣ್ಯ ನಿಮಗೆ ಬರುತ್ತೆ ಅಂತ. ಇನ್ನೇನಾದ್ರು ಬಾಕಿ ಇದೆಯಾ ಕೈಲ್ಪೋದಕ್ಕಿನ್ನ ಅದೇ ಒಂದು ಕೊಡವ ಇದ್ರದ್ದು ಕನ್ಕ್ಲೂಷನ್ ಕೊಟ್ಬಿಡ್ಲ, ನಾನೇ ಕೊಟ್ಬಿಡ್ಲ? ಮಾತಾಡಿ. ಓಕೆ, ಹಲವು ವಿಚಾರಗಳನ್ನ ಮಾತಾಡಿದ್ವಿ, ಕೊನೆಯದಾಗಿ ಏನಾದರೂ ಹೇಳೋದಿದೆಯಾ? ಅದೇ ನಾವು ಈಗ ಕೈಲ್ಪುಳದ ವಿಚಾರವಾಗಿ ಮಾತಾಡಿದ್ವಿ, ಮತ್ತು ಅದರ ಒಟ್ಟೊಟ್ಟಿಗೆ ನಮ್ಮ ಕೆಲವು ಸಂಸ್ಕೃತಿಗಳ ವಿಚಾರವಾಗಿ ಮಾತಾಡಿದ್ವಿ. ಕೈಲ್ಪುಳದ ಅಷ್ಟೇ ಅಲ್ಲದೆ ಈಗ ಕೊಡವ ಸಂಪ್ರದಾಯಕ್ಕೆ, ಕೊಡವ ಆಚರಣೆಗಳಿಗೆ ಅಥವಾ ಸಂಸ್ಕೃತಿಗೆ ಸೀಮಿತವಾಗಿ ಮಾತಾಡೋದಿದ್ರೆ, ಕೊಡವ ಅನ್ನುವಂಥದ್ದು ಕೇವಲ ಒಂದು ಜನಾಂಗ ಅಲ್ಲ, ಕೊಡವ ಅನ್ನುವಂಥದ್ದು ಒಂದು ಜಾತಿನೂ ಅಲ್ಲ, ಕೊಡವ ಅನ್ನುವಂಥದ್ದು ಒಂದು ಭಾಷೆಯೂ ಅಲ್ಲ. ಕೊಡವ ಅನ್ನುವಂಥದ್ದು ಒಂದು ಪರಂಪರೆ, ಒಂದು ಧರ್ಮ, ಒಂದು ಆಚರಣೆ. ಅದಕ್ಕೆ ಅದರದ್ದೇ ಆದಂಥ ಕೊಡವ ಖಂಡಿತವಾಗಿಯೂ ಹಿಂದೂಗಳಲ್ಲ. ಕೊಡವರು ಮುಸ್ಲಿಮರು ಅಲ್ಲ, ಜೈನರು ಅಲ್ಲ, ಕ್ರಿಶ್ಚಿಯನ್ನೂ ಅಲ್ಲ. ಕೆಲವು ಈಗ ಒಂದು 400-450 ವರ್ಷದಿಂದ ಹಿಂದೆ, ಅದಕ್ಕಿಂತ ಇಲ್ಲ, ಒಂದು 1000 ವರ್ಷದ ಅಂದಾಜು 1000 ವರ್ಷದ ಹಿಂದೆನೂ ಕೊಡವರು ಜೈನ ಪರಂಪರೆಯನ್ನು ತುಂಬ ಬಲವಾಗಿ ನಂಬಿಕೊಂಡು ಬಂದಂಥವ್ರು.
ಜೈನ ಪರಂಪರೆಯನ್ನು ನಂಬಿಕೊಂಡು ಅದರ ಆಚರಣೆ ಕಟ್ಕೊಂಡು ಅದಾದ ಮೇಲೆ ಪ್ರಬಲವಾಗಿ ಹಿಂದೂ ಧರ್ಮ ಅದರ ಮೇಲೆ ಪ್ರಭಾವವನ್ನು ಬೀರಿ ಹಿಂದೂ ಆಚರಣೆಗಳನ್ನು ಮಾಡ್ತಾರೆ. ನಾವು ಸ್ವಭಾವತಃ ಮೂರ್ತಿ ಪೂಜಕರಲ್ಲ. ನೀವು ಇಗುತಪ್ಪನ್ನು ನೋಡಬಹುದು. ಇಗುತಪ್ಪನಿಗೆ ಮೂರ್ತಿ ಇಲ್ಲ. ಈಗ ಅದಕ್ಕೆ ಒಂದು ಬೆಳ್ಳಿದು ರೂಪವನ್ನು ಕೊಟ್ಟು ಇಟ್ಟಿದ್ದಾರೆ. ಅದರ ಈ ಕಲ್ಲು ಒಂದು ರೌಂಡ್ ಶೇಪಲ್ಲಿ ಇರ್ತಕ್ಕಂಥ ಒಂದು ಕಲ್ಲು, ಅದರದ್ದು ಮೂಲ ಇದು. ಪ್ರತಿ ದೇವಸ್ಥಾನಗಳು ಹಳೆಯ ದೇವಸ್ಥಾನಗಳಲ್ಲಿ ಎಲ್ಲವೂ ಕೂಡ ಇರಲಿಲ್ಲ. ಈಗ ಆಧುನಿಕತೆಯ ಒಳಗೆ ಬಂದಾಗ ಒಂದು 25-30 ವರ್ಷದ 40 ವರ್ಷದ ಈಚೆಗೆ ಕೆಲವೊಂದು ದೇವಸ್ಥಾನಗಳಿಗೆ ಮೂರ್ತಿಗಳನ್ನು ಅವರವರ ಕಲ್ಪನಾ ಇದ್ದಾಗ ಬರುತ್ತೆ. ಇವಾಗ ಕಾವೇರಿಗೆ ರೂಪ ಇಲ್ಲ. ಇವತ್ತು ಕಾವೇರಿಗೂ ಕೂಡ ಚಿತ್ರವನ್ನು ಬಿಡಿಸಿ ಅವರವರ ಕಲ್ಪನೆಯಲ್ಲಿ ಕಾವೇರಿ ಹೀಗಿದ್ದಾಳೆ ಅಂತ ತೋರಿಸುವಂಥದ್ದು ಆಗ್ತದೆ. ನಾವು ಪ್ರಕೃತಿಯನ್ನು ನೋಡಿಕೊಂಡು ನಾವು ನೇರವಾಗಿ ನಮ್ಮ ಪೂಜೆ ಸಲ್ಲತಕ್ಕಂಥದ್ದು ಜ್ಯೋತಿಗೆ, ಅಂದರೆ ಬೆಳಕಿಗೆ ಒಂದು ದಿವ್ಯ ಬಿಂದುವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಇಡೀ ಪ್ರಪಂಚವನ್ನು ಕಟ್ಟಿದಂಥವ್ರು ನಾವು. ಪ್ರತಿಯೊಂದಕ್ಕೆ ನ್ಯಾರನಲ್ಸಿ ಅಂತ ಹೇಳ್ತೀವಿ. ಅಂದರೆ ಸೂರ್ಯ ಮತ್ತು ಚಂದ್ರರನ್ನು ನಾವು ಅಗಾಧವಾಗಿ ನಂಬತಕ್ಕಂಥ ಪ್ರತಿ ಕೆಲಸದಲ್ಲೂ ಕೂಡ, ಪ್ರತಿ ಹಬ್ಬ ಹರಿದಿನ ಆಚರಣೆಗಳಲ್ಲೂ ಕೂಡ ಸೂರ್ಯಚಂದ್ರರನ್ನು ಮತ್ತು ಭೂಮಿಯನ್ನು ಅವಲಂಬಿಸಿ ಮಾಡ್ತಾ ಬಂದಂಥದ್ದು. ಪ್ರತಿ ನಮ್ಮದೇ ಆದಂಥ ಒಂದು ಕಟ್ಟುಪಾಡು ಆಚರಣೆಗಳಿದೆ. ನಾನು ಬೇರೆ ಯಾವುದೇ ಧರ್ಮವನ್ನು ಅಥವಾ ಆಚರಣೆಗಳನ್ನು ಮಾಡಬೇಡಿ ಅಂತ ಯಾರಿಗೂ ಹೇಳೋದಿಲ್ಲ. ಎಲ್ಲವನ್ನ ಮಾಡಿ ಅವರವರ ಇದಕ್ಕೆ, ನಮ್ಮ ಒಂದು ಬಾಂಧವ್ಯಕ್ಕೆ, ನಮ್ಮ ಒಡನಾಟಕ್ಕೆ ಎಲ್ಲವೂ ಬೇಕು. ಅದನ್ನೆಲ್ಲ ಇಟ್ಕೊಂಡು ಹೋಗಿ ಅದಕ್ಕಿಂತ ಮುಂಚೆ ನಮ್ಮ ಸಂಪ್ರದಾಯಗಳು ಏನಿದೆಯಲ್ಲ, ಆ ಮೂಲ ಸಂಪ್ರದಾಯಗಳನ್ನು ಈಗ ಆಗಿ ಹೋಗಿದೆ. ಮೂಲ ಸಂಪ್ರದಾಯಗಳನ್ನು ಇರುವುದಷ್ಟದನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು. ಈಗ ಕೊಡವರಲ್ಲಿ ನಾವು ಕೈ ಮುಗಿಯೋದಿಲ್ಲ, ನಾವು ಹೇಗೆ ನಮಸ್ಕಾರ ಮಾಡೋದೇ ಇಲ್ಲ. ನಾವು ಎದೆ ಮೇಲೆ ಕೈ ಇಟ್ಟು ನಮಸ್ಕಾರ ಮಾಡುವಂಥದ್ದು ನಮ್ಮ ಸಂಪ್ರದಾಯ. ಇದು ನಾವು ಪ್ರತ್ಯೇಕ ಧಾರ್ಮಿಕ ಹಿನ್ನೆಲೆ ನಮಗಿದೆ ಅನ್ನೋದಕ್ಕೆ ನಾವೀಗ ಹಿಂದೂ ಧರ್ಮದಲ್ಲಿ ಕೈ ಜೋಡಿಸಿ ನಮಸ್ಕಾರ ಮಾಡಬೇಕು. ಮುಸ್ಲಿಮರಲ್ಲಿ ಒಂದು ಇದಿದೆ, ಕ್ರಿಶ್ಚಿಯನ್ನರಲ್ಲಿ ಬೇರೆ ಬೇರೆ ಇದೆ. ಹಾಗೆ ಕೊಡವರಲ್ಲಿ ಕೂಡ ಒಂದು ನಮಸ್ಕಾರ ಮಾಡಲಿಕ್ಕೇ ಒಂದು ಪದ್ಧತಿ ಇದೆ. ಅದನ್ನು ನಾವೆಲ್ಲ ಅಂದರೆ ಆ ಮೂಲದಿಂದನೇ ಅಳವಡಿಸ್ಕೊಂಡು ಬದಲಾವಣೆಗಳನ್ನು ತರ್ತಾ ಬಂದಾಗ ನಮ್ಮ ಏನು ಬುಡಕಟ್ಟು ಸ್ಥಾನಮಾನ, ನಾವು ಜನ್ಮತಃ ಬುಡಕಟ್ಟು ಜನಾಂಗ. ನಮಗೆ ಯಾರೋ ಹೇಳಿ ಇನ್ಯಾರೋ ಕೊಟ್ಟು ನಾವು ಬುಡಕಟ್ಟು ಆಗಬೇಕು ಅಂತಿಲ್ಲ. ಸರ್ಕಾರದ ಭಾಗದಲ್ಲಿ, ಕಾನೂನು ಭಾಗದಲ್ಲಿ ಕೆಲವೊಂದು ಆಯಾಮಗಳಿಗೆ ಹೋಗಲಿಕ್ಕೆ, ಅದರ ಮೀಸಲಾತಿಗಳಿಗೆ ಬುಡಕಟ್ಟಿನ ಅವಶ್ಯಕತೆ ಇದೆ. ಅದಕ್ಕೆ ಸರ್ಕಾರ ಇದನ್ನು ಕೊಡಬೇಕು. ಹಾಗಂತ ನಾವು ಬುಡಕಟ್ಟು, ಸರ್ಕಾರ ನಿಮಗೆ ಬುಡಕಟ್ಟು ಸ್ಥಾನಮಾನ ಕೊಟ್ಟಿಲ್ಲ ಅಂತೇಳಿ ನಾವು ಬುಡಕಟ್ಟು ಅಲ್ಲ ಅಂತದ್ದು ಆಗೋದೇ ಇಲ್ಲ. ನಾವು ಬುಡಕಟ್ಟೆ. ಬೇರೆ ಬೇರೆ ವರ್ಗ ಇದೆ. ಈಗ ಬುಡಕಟ್ಟುಗಳಲ್ಲೂ ಬೇರೆ ಬೇರೆ ವರ್ಗ ಇದೆ. ನಾವು ಕೂಡ ಒಂದು ಇದರಲ್ಲಿ ನಮ್ಮದೇ ಆದಂಥ ಒಂದು ಬುಡಕಟ್ಟು ಹಿನ್ನೆಲೆಯನ್ನು ಇಟ್ಕೊಂಡು ಬಂದಂಥವ್ರು. ಹಾಗಾಗಿ ಒಂದು ಬರೀ ಕೈಲ್ಪೋದು ಅಥವಾ ಕೊಡುವ ಭಾಷೆ, ವಿಶೇಷವಾಗಿ ಭಾಷೆನ ನಮ್ಮ ಪ್ರಾರಂಭದಲ್ಲೇ ಹೇಳಿದಾಗ ನಾವು ಎಲ್ಲವನ್ನ ಮಾಡಿ ನಮ್ಮ ಭಾಷೆಯೇ ಬಿಟ್ಟರೆ, ಈಗ ನಮ್ಮಲ್ಲಿ ತುಂಬ ಜನ ನಾವು ನೋಡ್ತೀವಿ, ಕುಪ್ಪೆ ಚಲ ಹಾಕ್ತಾರೆ, ದೊಡ್ಡ ದೊಡ್ಡ ಪೀಚೆ ಕತ್ತಿ ಹಾಕ್ತಾರೆ, ಕೊಕ್ಕೆ ತಾತಿ ಹಾಕ್ತಾರೆ, ಪತ್ತಾಕ ಹಾಕ್ತಾರೆ, ಪೊಡಿಯ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಬಾಯಲ್ಲಿ ಮಾತ್ರ ಒಂದು ಕೊಡೋದಕ್ಕೆ ಬರಲ್ಲ. ಇದು ಯಾಕೆ? ಏನು ಪ್ರಯೋಜನ ಏನು? ನಿಮ್ಮ ಮಕ್ಕಳಿಗೆ, ಸಾಕಷ್ಟು ಮಕ್ಕಳಿಗೆ ಇವತ್ತು ಕೊಡೋದಕ್ಕೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ನೀವು ನಿಮ್ಮ ಮಕ್ಕಳಿಗೆ ಹೌದು ಇವತ್ತು ಬೇರೆ ಬೇರೆ ಕಡೆಯಲ್ಲಿ ನಿಂತಿದ್ದಾರೆ, ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ ಕೊಡುವ ಸ್ಕ್ರಿಪ್ಟು ಇನ್ನೂ ಕೂಡ ಅದು ಅಧಿಕೃತವಾಗಿ ಎಲ್ಲರೂ ಒಪ್ಕೊಂಡಿಲ್ಲ, ಅದಾಗಿಲ್ಲ, ಎಲ್ಲವೂ ನಿಜ. ಆ ಭಾಷೆ ಇದೆಯಲ್ಲ, ನಾವು ಮಾತಾಡುವಂಥ ಭಾಷೆಯನ್ನು ಯಾರೂ ನಮಗೆ ಹೇಳ್ಕೊಡ್ಬೇಕಾಗಿಲ್ಲ. ಅದಕ್ಕೆ ನಾವು ಮನೆಯಲ್ಲಿ ನಮ್ಮ ಮಕ್ಕಳೊಟ್ಟಿಗೆ ನಾವು ಭಾಷೆಯನ್ನು ಮಾತಾಡದೇ ಇದ್ದರೆ ನಾವು ನಮ್ಮನ್ನು ನಾವು ಕೊಂದ್ಕೊಳ್ತಾ ಇದ್ದೇವೆ. ಅದು ಆಗಬಾರ್ದು. ನಾವು ನಮ್ಮ ಸಂಸ್ಕೃತಿಯೊಟ್ಟಿಗೆ ಹೋಗ್ಬೇಕಂದ್ರೆ ನಮ್ಮ ಭಾಷೆ ಉಳಿಬೇಕು. ಕೊಡುವ ಧರ್ಮ, ಕೊಡುವ ಸಂಸ್ಕೃತಿ ಉಳಿಬೇಕಂದ್ರೆ ಭಾಷೆ ಎಲ್ಲೋದಷ್ಟೇ. ಅವರವರ ಸಂಸ್ಕೃತಿ ಸಂಪ್ರದಾಯ ಉಳಿಬೇಕಂದ್ರೆ ಆ ಭಾಷೆ ಉಳಿಬೇಕು. ಇದು ನಾನು ಹೇಳ್ತಾ ಇರಲ್ಲ, ಹಿಂದಿನ ನಾಗರಿಕತೆಯ ಇತಿಹಾಸಗಳನ್ನು ನೋಡ್ತಾ ಬಂದಾಗ ಅಲ್ಲಿ ಎಲ್ಲವೂ ಕೂಡ ಎಲ್ಲ ನಾಗರಿಕತೆ ಅಳೆದಿರುವಂಥದ್ದು ಅವರ ಭಾಷೆಯನ್ನು ಬಿಟ್ಟ ಅಂತ ಸಂದರ್ಭದಲ್ಲಿ. ಹಾಗಾಗಿ ಅದು ಆಗೋದು ಬೇಡ, ನಮ್ಮಲ್ಲಿ ಜಾಗೃತ. ಈಗ ಇನ್ನೂ ಒಂದಷ್ಟು ಜನ ಆದರೂ ಉಳ್ಕೊಂಡಿದ್ದೀವಿ, ಇನ್ನೊಂದಷ್ಟು ಒಂದು ವರ್ಷಗಳ ಕಾಲ ಅದನ್ನು ತೊಗೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಚಾಮರ ದಿನೇಶ್ ವೇಳಪ್ಪ ಅವರೇ. ಕೈಲ್ಪೋದ ಹಬ್ಬದ ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಮಾತಾಡೋದ್ರೆ ಸುಮಾರು ಇದ್ದಾವೆ. ಒಂದು ಪ್ರದೇಶದಿಂದ ಪ್ರದೇಶಕ್ಕೆ ಅವ್ರದ್ದೇ ಆದ ಕಟ್ಟುಪಾಡುಗಳಿದೆ, ಅದೇ ಒಂದು ಸಪ್ರೇಟ್ ಡಿಸ್ಕಷನ್ ಆಗುತ್ತೆ. ಆದರೆ ಒಂದು ಸಾರ್ವತ್ರಿಕವಾಗಿ ನಾವು ತಗೊಂಡಾಗ ನಮ್ಮಿಂದ ಎಷ್ಟು ವಿಚಾರಗಳನ್ನ ತಿಳಿಸ್ಬೇಕು ಆ ವಿಚಾರಗಳನ್ನ ಈ ಎಪಿಸೋಡ್ನಲ್ಲಿ ತಿಳಿಸಿದ್ದೀವಿ ಅಂತ ನಾನು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ನಮ್ಮ ಈ ಇನ್ ಡೌಟ್ ಪಾಡ್ಕಾಸ್ಟ್ನಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ವೀಕ್ಷಕರೇ, ನಿಮ್ಮೆಲ್ರಿಗೂ ಕೈಲ್ಪೋದ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತಾ, ನಮ್ಮ ಕಡೆಯಿಂದ ಹಬ್ಬ ಆದವರಿಗೆ, ಹಬ್ಬ ಮಾಡೋವರಿಗೆ ಸಹ ಎಲ್ಲರಿಗೆ ಶುಭಾಶಯವನ್ನು ಹೇಳ್ತೇನೆ. ಧನ್ಯವಾದಗಳು ಸರ್. ಕೈಲ್ಪೋದ ಹಬ್ಬದ ಶುಭಾಶಯಗಳು. ಸಂಭ್ರಮದಿಂದ ಹಬ್ಬ ಆಚರಿಸೋಣ, ಮೂಲ ಸಂಸ್ಕೃತಿಯನ್ನು ಉಳಿಸ್ಕೊಂಡು
ಆಧುನಿಕತೆ ಬರ್ತಾ ಇರುತ್ತೆ. ಅದರ ಆಧುನಿಕತೆಯ ಜೊತೆಗೆ ನಮ್ಮ ಮೂಲ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಆಚರಣೆಗಳೇನಿದ್ದಾವೆ ಅದನ್ನು ಪಾಲನೆ ಮಾಡಿಕೊಂಡು ಹಬ್ಬಾಚರಣೆ ಮಾಡೋಣ. ಈ ಎಪಿಸೋಡ್ನಲ್ಲಿ ನಿಮಗೆ ಅನೇಕ ಆಯಾಮದ ಆಚರಣೆಗಳ ಬಗ್ಗೆ ಒಂದಷ್ಟು ಅರಿವು ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಕುರ್ಬಜ್ ಚಾನಲ್ನ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ, ಮೆಸೇಜ್ನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯಗಳಿಗೂ ಕೂಡ ನಾವು ಮನ್ನಣೆ ಕೊಡ್ತೇವೆ. ಅವುಗಳನ್ನ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ಅನುಸರಿಸೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಬ್ಬ ಅತಿಥಿಯ ಜೊತೆಗೆ ಕುರ್ಬಜ್ ಇನ್ ಆ್ಯಂಡ್ ಔಟ್ನಲ್ಲಿ ನಾನು ಹಾಜರಾಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಟಾಟಾ, ಬಾಯ್.